ಹಲೋ ವೆಲ್ಕಮ್ ಟು ಗೌರಿ ಫ್ಯಾಷನ್ಸ್. ನಮ್ಮ ಗೌರಿ ಫ್ಯಾಷನ್ಸ್ ಓಪನ್ ಆಗಿ 10 ಇಯರ್ಸ್ ಆಯಿತು ಆ್ಯಂಡ್ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದೀವಿ ನಾವು ನಮ್ಮ ಕ್ಲೈಂಟ್ಸ್ಗೆ. ಅವ್ರಿಗೆ ಬೇಕಾಗಿರೋ ಥರನೇ ಕಸ್ಟಮೈಸೇಷನ್ ಮಾಡಿಕೊಟ್ಟಿದ್ದೀವಿ. ನಮ್ಮ ಶಾಪು 2 ಕಡೆ ಇದೆ, ತ್ಯಾಗರಾಜ್ ನಗರ್ ಮೇನ್ ರೋಡಲ್ಲಿ. ಇವಾಗ ಸದ್ಯಕ್ಕೆ ನೀವು ನೋಡ್ತಾ ಇರೋದು ಶಾಪ್ 1 ಲೊಕೇಶನ್ನು ತ್ಯಾಗರಾಜ್ ನಗರ್ 6A ಮೇನ್ ರೋಡ್ ಬಸವನಗುಡಿ ಲೊಕೇಟ್ ಆಗಿದೆ. ಆ್ಯಂಡ್ ಈ ಶಾಪಲ್ಲಿ ನಾವು ಕಂಪ್ಲೀಟಾಗಿ ಸ್ಟಡಿ ಮೆಟೀರಿಯಲ್ಸ್ ಇಟ್ಟಿದ್ದೀವಿ. ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಅಂತಲೇ ಪರ್ಟಿಕ್ಯುಲರ್ ಆಗಿ ಈ ಶಾಪ್ನ ಡೆಡಿಕೇಶನ್ ಆಗಿಟ್ಟಿದ್ದೀವಿ. ಏನಾದರೂ ಪ್ರಾಕ್ಟೀಸ್ ಇದ್ದರೆ ಸ್ಟೂಡೆಂಟ್ಸ್ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನಮಗೆ ಕಂಪ್ಲೀಟ್ ಆಗಿ ಫ್ಯಾಬ್ರಿಕ್ಸ್ ಅವೈಲೇಬಲ್ ಇದೆ, ಅದ್ರ ಜೊತೆಗೆ ಲೇಸಸ್ ಅವೈಲೇಬಲ್ ಇದೆ. ನಮ್ಮ ಕ್ಲೈಂಟ್ ಏನಾದರೂ ಸಡನ್ ಆಗಿ ಯಾವುದಾದ್ರೂ ಫ್ಯಾಬ್ರಿಕ್ ಶಾರ್ಟೇಜ್ ಇದೆ ಅಥವಾ ಮ್ಯಾಚಿಂಗ್ ಸಿಗ್ತಾ ಇಲ್ಲ ಅಂತಂದರೆ ಬೇರೆ ಕಡೆ ಹುಡ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ. ನಮ್ಗೆ ಈ ಶಾಪ್ನ ನಮಗೆಲ್ಲ ಸಿಗುತ್ತೆ. ಆ್ಯಂಡ್ ಈಗ ನೀವು ನೋಡ್ತಾ ಇರೋದು ಸೆಕೆಂಡ್ ಶಾಪ್ ಅಡ್ರೆಸ್ ಡೀಟೇಲ್ಸು. ಅದೇ ರೋಡ್ನಲ್ಲಿ ಒಂದು ಸ್ವಲ್ಪ ಮುಂದೆಗಡೆ ಈ ಶಾಪ್ ಲೊಕೇಟ್ ಆಗಿದೆ. ನೀವು ಇಲ್ಲಿ ಮೇಲ್ಗಡೆ ಬೋರ್ಡ್ ನೋಡ್ತಾ ಇದ್ದೀರಾ, 1 ಡೇ ಡೆಲಿವರಿ ಅಂತ. ಹೌದು, ನಾವು ಸ್ಪೆಷಲೈಸೇಷನ್ ಕೊಡ್ತಾ ಇರೋದು 1 ಡೇ ಡೆಲಿವರಿ ಅಂತ. ನೀವು ನಿಮ್ಗೆ ಯಾವುದೇ ಥರದ ಬ್ಲೌಸ್ ನಮಗೆ ಬೆಳಗ್ಗೆ ತಂದು ಕೊಟ್ಟರೆ ಅದನ್ನ ಸಂಜೆ ಅಥವಾ ನೈಟ್ ಅಷ್ಟೊತ್ತಿಗೆ ನಿಮಗೆ ವಾಪಸ್ ರೆಡಿ ಮಾಡಿ ನಿಮ್ಗೆ ಬೇಕಾಗಿರೋ ಥರನೇ ರೆಡಿ ಮಾಡಿ ಕೊಡ್ತೀವಿ. ಅದೇ ನಮ್ಮ ಶಾಪ್ ಸ್ಪೆಷಾಲಿಟಿ. ಆ್ಯಂಡ್ ಇದು ಸೆಕೆಂಡ್ ಶಾಪು. ನಾನು ಆಗಲೇ ಹೇಳ್ದಾಗೆ ಈ ಶಾಪಲ್ಲಿ ಕಸ್ಟಮರ್ಸ್ ಏನಾದರೂ ವಿಸಿಟ್ ಇದ್ದರೆ, ಕಸ್ಟಮರ್ಸ್ ಏನಾದರೂ ಫ್ಯಾಬ್ರಿಕ್ ತೊಗೊಬೇಕು ಅನ್ನೋದಿದ್ರೆ ಅಥವಾ ಕಸ್ಟಮೈಸೇಷನ್ ಮಾಡಬೇಕು ಅನ್ನೋದಾದರೆ ಕಂಪ್ಲೀಟಾಗಿ ಕಸ್ಟಮರ್ಗೆ ಅಂತ ಈ ಶಾಪ್ನ ಡೆಡಿಕೇಟ್ ಮಾಡಿ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋ ಬ್ಲೌಸಸ್ಸು ಎಲ್ಲನೂ ನಮ್ಮ ಕಸ್ಟಮರ್ದು ಮತ್ತು ನಮ್ಮ ಕ್ಲೈಂಟ್ದು. ಆ್ಯಂಡ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ನಮ್ಮ ಮೇನ್ ಇಂಪಾರ್ಟೆನ್ಸು ಕಸ್ಟಮರ್ 1 ಡೇ ಡೆಲಿವರಿ ಅಂತ. ಸೊ ತುಂಬ ಜನ ಕಸ್ಟಮರ್ಸು ನಮಗೆ 1 ಡೇ ಡೆಲಿವರಿಯಲ್ಲಿ, ಅದರಲ್ಲೂ ಫಂಕ್ಷನ್ಸ್ ಇದೆ ಅಂತ ಅಂದಾಗ ಹಿಂದಿನ ದಿವಸ ಬಂದು ಕೊಟ್ಟು ನೆಕ್ಸ್ಟ್ ಡೇ ಮಧ್ಯಾಹ್ನ ಅಷ್ಟೊತ್ತಿಗೆ ಕಲೆಕ್ಟ್ ಮಾಡಿ ಅದು ಪರ್ಫೆಕ್ಟ್ ಫಿಟ್ಟಿಂಗ್ ಬರೋ ಥರ ಬ್ಲೌಸು. ಆ್ಯಂಡ್ ನಿಮಗೆ ಡಿಸೈನ್ ಬೇಕು ಅಥವಾ ನಿಮಗೆ ಏನಾದರೂ ವರ್ಕ್ ಬೇಕು ಅಂತಂದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ಒಂದು 2 ಡೇಸ್ 3 ಡೇಸಲ್ಲಿ ನಾವು ಕೊಡ್ತೀವಿ. ನಿಮಗೆ ಹೇಗೆ ಬೇಕೋ ಅದೇ ಥರ ಸ್ಟಿಚ್ ಮಾಡಿ ಕೊಡ್ತೀವಿ. ನಾವು ತುಂಬ ಜನ ಸೆಲೆಬ್ರಿಟೀಸ್ಗೆಲ್ಲ ಬ್ಲೌಸಸ್ ಸ್ಟಿಚ್ ಮಾಡಿಕೊಟ್ಟಿದ್ದೀವಿ. ಸೆಲೆಬ್ರಿಟೀಸ್ ಯಾಕೆ ಅಂತಂದರೆ ಅವ್ರಿಗೆ ಶೂಟಿಂಗ್ ಇರುತ್ತೆ. ಸೊ 1 ಡೇ 2 ಡೇ ಡೆಲಿವರಿನಲ್ಲೇ ಅವ್ರಿಗೆ ಸೆಲೆಬ್ರಿಟೀಸ್ ಎಲ್ಲ 1 ಡೇ ಡೆಲಿವರಿ ಕೇಳ್ತಾರೆ. ಸೊ ಹಾಗಾಗಿ ನಾವು ಜಾಸ್ತಿ ಸೆಲೆಬ್ರಿಟೀಸ್ಗೆ ಕಸ್ಟಮೈಸೇಷನ್ ಕೊಟ್ಟಿದ್ದೀವಿ. 1 ಡೇ ಡೆಲಿವರಿ ಕೊಟ್ಟಿದ್ದೀವಿ ನಾವು ಅವ್ರಿಗೆ. ಆ್ಯಂಡ್ ಎಕ್ಸ್ಟ್ರಾ ಏನು ಚಾರ್ಜಸ್ ಮಾಡೋದಿಲ್ಲ, ಜಸ್ಟ್ 100 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಅಷ್ಟೇ. ಜಾಸ್ತಿ ಏನು ಚಾರ್ಜ್ ಮಾಡಲ್ಲ, ಜಸ್ಟ್ ಅಫೋರ್ಡಬಲ್ ರೇಟ್ನಲ್ಲಿ ಚಾರ್ಜ್ ಮಾಡ್ತೀವಿ. ಆ್ಯಂಡ್ ನಮ್ಮ ಕಸ್ಟಮರ್ ಜಾಸ್ತಿ ಹೇಗೆ ಅಂತಂದರೆ ಸ್ಯಾರೀಸ್ನ ತೊಗೊಂಬರ್ತಾರೆ, ಓಲ್ಡ್ ಸ್ಯಾರೀಸು. ನಿಮ್ಮಲ್ಲೂ ಏನಾದರೂ ಓಲ್ಡ್ ಸ್ಯಾರೀಸ್ ಇದ್ದರೆ ಅದನ್ನು ನೀವು ಗೌನ್ಗೆ ಅಥವಾ ಲೆಹೆಂಗಾಸ್ಗೆ ಅಥವಾ ಮಕ್ಕಳು ಲಂಗ ಬ್ಲೌಸ್ಗೆ, ಅಮ್ಮ ಮಗಳದು ಮಾಮ್ ಆ್ಯಂಡ್ ಡಾಟರ್ ಕಾಂಬಿನೇಷನ್. ಆ್ಯಂಡ್ ಈಗ ಇಲ್ಲಿ ನೀವು ವಿಡಿಯೋನಲ್ಲಿ ನೋಡ್ತಾ ಇರೋ ಬ್ಲೌಸು ಕಸ್ಟಮೈಸೇಷನ್ ಬ್ಲೌಸು ವರ್ಕ್ ಮಾಡಿಸ್ಕೊಟ್ಟಿದ್ದೀವಿ. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಇದೇ ಡಿಸೈನ್ ಬೇಕು ಅಂತ ನಮ್ಮ ಕಸ್ಟಮರ್ ನಮ್ಮ ಹತ್ರ ಬಂದು ಕೇಳಿದ್ರು. ಜಸ್ಟ್ 2 ಡೇ ಟೈಮ್ನಲ್ಲೇ ನಾವು ಅವ್ರಿಗೆ ಬೇಕಾಗಿರೋ ಥರನೇ ಕಂಪ್ಲೀಟ್ ಪರ್ಫೆಕ್ಟ್ ಫಿಟ್ಟಿಂಗಲ್ಲಿ ಅವ್ರು ಕೊಟ್ಟಿರೋ ಡಿಸೈನೇ, ಅವ್ರು ಹೇಳಿದ ಥರನೇ, ಅವ್ರು ಹೆಂಗೆ ಫೋಟೋ ತೊಗೊಂಬಂದಿದ್ರು ನಮ್ಮ ಹತ್ರ ಇದೇ ಡಿಸೈನ್ ಬೇಕು ಅಂತ, ಅದೇ ಥರ ಪರ್ಫೆಕ್ಟಾಗಿ ನಾವು ಮಾಡಿಕೊಟ್ಟಿದ್ದೀವಿ. ಆ್ಯಂಡ್ ದಿಸ್ ಇಸ್ ಒನ್ ಬೆಸ್ಟ್ ಎಕ್ಸಾಂಪಲ್. ನಾವು ನಮ್ಮ ಕಸ್ಟಮರ್ಗೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿ ಕೊಡ್ತೀವಿ ಆ್ಯಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಕೊಡ್ತೀವಿ ಅಂತ. ಆ್ಯಂಡ್ ಇದಾದಮೇಲೆ ನಾವು ಇನ್ನೂ ಸ್ಪೆಷಲೈಸೇಷನ್ ನಾನು ಆಲ್ರೆಡಿ ಆಗಲೇ ಹೇಳ್ತಾ ಇದ್ದೆ, ಸ್ಯಾರೀಸ್ ತೊಗೊಂಬಂದು ನಿಮ್ಮ ಬೀರುನಲ್ಲಿ ಏನಾದರೂ ಹಳೇ ಸ್ಯಾರೀಸ್ ತುಂಬ ಇದೆ ಹಾಗೆ ಇಟ್ಟಿದ್ದೀವಿ ಉಟ್ಕೊಳ್ಳಲ್ಲ ಅಂತಂದರೆ ನೀವು ಆ ಸ್ಯಾರೀಸ್ನ ನಮ್ಮ ಶಾಪಿಗೆ ತೊಗೊಂಡು ಬಂದರೆ ಅದು ಹೊಸ ಲುಕ್ ಕೊಡ್ತೀವಿ. ಅದು ನೀವು ಲಂಗದಾವಣೆ ಹಾಕ್ಕೋಬೇಕು ಅಂತ ಏನಿಲ್ಲ. ನೀವೇನಾದರೂ ಬ್ಲೌಸಸ್ ಇಡಿಸ್ತಾ ಇಲ್ಲ, ಬ್ಲೌಸಸ್ ಪ್ರಾಪರ್ ಫಿಟ್ಟಿಂಗ್ ಇಲ್ಲ ಅಥವಾ ಓಲ್ಡ್ ಬ್ಲೌಸ್ ಆಯಿತು ಅಂತಂದರೆ ಅದಕ್ಕೆ ಮಾಡರ್ನೈಸ್ ಲುಕ್ ಕೊಡ್ತೀವಿ. ನಿಮ್ಗೆ ಹೊಸ ಥರ ಬ್ಲೌಸ್ನ ಅದಕ್ಕೆ ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀವಿ. ಸೊ ಅದೇ ಥರ ನಮ್ಮ ಕಸ್ಟಮರ್ ಒಬ್ಬರು ಫ್ಯಾಬ್ರಿಕ್ ತಂದು ಕೊಟ್ಟಿದ್ರು. ನೀವೀಗ ಇಲ್ಲಿ ವಿಡಿಯೋನಲ್ಲಿ ಬರ್ತಾ ಇರೋದು ಆರೆಂಜ್ ಕಲರ್ ಫ್ಯಾಬ್ರಿಕ್ಕು ಸ್ಕರ್ಟ್ ಮಾಡಿಕೊಡಿ ಅಂತ ತೊಗೊಂಬಂದಿದ್ರು. ಆ್ಯಂಡ್ ಇದು ಫ್ಯಾಬ್ರಿಕ್ ಹೇಗೆ ಅಂತಂದರೆ ಅವ್ರದ್ದೇ ಸ್ಯಾರಿ, ಹಳೇ ಸ್ಯಾರಿ ಇತ್ತಂತೆ, ಬ್ರೊಕೆಟ್ ಸ್ಯಾರಿ. ಇದು ಚೆನ್ನಾಗಿರಲಿಲ್ಲ ಉಟ್ಕೊಳ್ಳೋದಕ್ಕೆ, ತುಂಬ ಇಂಪರ್ಫೆಕ್ಷನ್ ಇದೆ, ಪ್ಲೀಟ್ ಸರಿಯಾಗಿ ಕೂರ್ತಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಆ ಸ್ಯಾರಿನ ಯಾಕೆ ವೇಸ್ಟ್ ಮಾಡ್ತೀರಾ, ಬೀರುನಲ್ಲೇ ಯಾಕೆ ಇಟ್ಕೊಂಡಿರ್ತೀರಾ ಅಂತ ನಾವು ಅವ್ರಿಗೊಂದು ಸಜೆಷನ್ ಕೊಟ್ವಿ. ತೊಗೊಂಡು ಬನ್ನಿ, ನಾವು ಅದಕ್ಕೆ ಒಂದು ಹೊಸ ಲುಕ್ ಮಾಡಿಕೊಡ್ತೀವಿ ಅಂತ. ಸೊ ಕಸ್ಟಮರ್ ಇದು ಫೈನಲ್ ಲುಕ್ಕು. ಆ್ಯಕ್ಚುಲಿ ಅವ್ರು ನಮಗೆ ಫೋಟೋ ಕೊಡಲಿಲ್ಲ, ಬಟ್ ಆದರೂ ಕಸ್ಟಮರ್ ಇಸ್ ವೆರಿ ಹ್ಯಾಪಿ. ಈ ಸ್ಕರ್ಟ್ನ ಅವ್ರು ವೇರ್ ಮಾಡಿ ಆದಮೇಲೆ ಆ ಸ್ಯಾರೀಸ್ ತುಂಬ ದಿವಸದಿಂದ ವೇಸ್ಟ್ ಆಗಿ ಬೀರುನಲ್ಲೇ ಇಟ್ಟಿದ್ದೆ.
ಬೀರುನಲ್ಲೇ ಇಟ್ಟಿದೆ. ಸೊ ಇವಾಗ ಅದಕ್ಕೊಂದು ಹೊಸ ಲುಕ್ ಕೊಟ್ಟಿದ್ದೀರಾ ಅಂತ ತುಂಬ ಹ್ಯಾಪಿ ಫೀಲ್ ಮಾಡಿಕೊಂಡ್ರು ನಮ್ಮ ಕಸ್ಟಮರು. ಆ್ಯಂಡ್ ಇದೇ ನಾವು ಇದ್ರ ಜೊತೆಗೆ ಇನ್ನೊಂದು ಏನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂದರೆ, ನಾವು ನಮ್ಮ ಸ್ಟೂಡೆಂಟ್ಸ್ಗೂ ಅಟ್ ಎ ಟೈಮ್ ಹೀಗೆ ಹೇಳ್ಕೊಡ್ತೀವಿ. ಸೊ ಈಗ ಇಲ್ಲಿ ವೀಡಿಯೋನಲ್ಲಿ ಬರ್ತಾ ಇರೋದು ನಮ್ಮದೇ ಕ್ಲೈಂಟು. ಅವ್ರದ್ದು ಇದೊಂದು ಪ್ಲೇನ್ ಫ್ಯಾಬ್ರಿಕ್ ಇತ್ತು, ಮನೆಯಲ್ಲಿ ವೇಸ್ಟ್ ಆಗಿತ್ತು ಅಂತ ತಂದು ಕೊಟ್ಟಿದ್ರು. ನಾವು ಅದಕ್ಕೆ ಮಾಡ್ರನ್ ಲುಕ್ ಅಂದರೆ ಜಸ್ಟ್ ಒನ್ ಪೀಸ್, ಸಿಂಗಲ್ ಪೀಸ್ ಫ್ರಾಕ್ ಥರ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ. ಈವನ್ ಶಿ ಫೆಲ್ಟ್ ವೆರಿ ಹ್ಯಾಪಿ. ಹಳೇದೊಂದು ಬಟ್ಟೆ ಇದ್ದಿದ್ದು ಅದನ್ನು ನೀವು ಇಷ್ಟು ಮಾಡ್ರನ್ ಲುಕ್ ಕೊಟ್ಟಿದ್ದೀರಾ ಅಂತ ತುಂಬ ಹ್ಯಾಪಿ ಫೀಲ್ ಮಾಡಿಕೊಂಡ್ರು. ಇದಾದಮೇಲೆ ಇವಾಗ ನೀವು ವಿಡಿಯೋನಲ್ಲಿ ನೋಡ್ತಾ ಇದ್ದೀರಾ ಸ್ಯಾರಿ ಪ್ಲೀಟಿಂಗು. ಸೊ ಕೆಲವೊಬ್ಬರಿಗೆ ಸ್ಯಾರಿ ವೇರ್ ಮಾಡೋಕ್ಕೆ ಬರ್ತಿಲ್ಲ, ಅಥವಾ ಕೆಲವೊಂದು ಸ್ಯಾರಿ ನಾವು ಹೇಳೋ ಮಾತು ಕೇಳ್ತಾನೆ ಇಲ್ಲ, ಸರಿಯಾಗಿ ಪ್ಲೀಟಿಂಗ್ ಕೂರ್ತಾ ಇಲ್ಲ, ಅಥವಾ ಬೆಳಗ್ಗೆ ಫಂಕ್ಷನ್ ಇದೆ, ಬೆಳಗ್ಗೆ ಸ್ಯಾರಿ ಉಟ್ಕೊಂಡು ಆ ಫಂಕ್ಷನ್ ಕರೆಕ್ಟ್ ಟೈಮ್ಗೆ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ ಅಂತ ಅನ್ನೋರಿಗೆ, ಅಂತಾರ ಬೇಜಾರು ಮಾಡ್ಕೊಳ್ಳೋರಿಗೆ ನಿಮ್ಮ ಸ್ಯಾರಿನ ನಮಗೆ ತಂದು ಕೊಟ್ಟರೆ ನಾವು ಇದೇ ಥರ ನೀಟಾಗಿ ಸ್ಯಾರಿ ಪ್ಲೀಟಿಂಗ್ ಮಾಡಿಕೊಡ್ತೀವಿ. ಅದು ಎಂಥದ್ದೇ ಸ್ಯಾರಿ ಇರ್ಬೋದು, ಬ್ರೊಕೇಡ್ದಾಗಿರ್ಬೋದು, ಅಥವಾ ವರ್ಕ್ ಸ್ಯಾರಿ ಆಗಿರ್ಬೋದು, ರಾ ಸಿಲ್ಕ್ ಸ್ಯಾರಿ ಆಗಿರ್ಬೋದು, ಅಥವಾ ಪ್ಯೂರ್ ಸಿಲ್ಕ್ ಸ್ಯಾರಿ ಆಗಿರ್ಬೋದು. ಸೊ ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ ನಿಮ್ಗೆ ಸ್ಯಾರಿ ಉಟ್ಕೊಳ್ಳೋಕ್ಕೆ ಅಂತ ಅಂತಿದ್ರೆ ಅದನ್ನು ನಾವು 2 ಮಿನಿಟ್ಸ್ ಸ್ಯಾರಿಯಾಗಿ ಕನ್ವರ್ಟ್ ಮಾಡಿಕೊಡ್ತೀವಿ. ನಿಮ್ಮ ಸ್ಯಾರಿನ ತುಂಬ ನೀಟಾಗಿ ಪ್ಲೀಟಿಂಗ್ ಮಾಡಿಕೊಂಡು ಅದನ್ನ ಪರ್ಫೆಕ್ಷನಿಂದ ಪಿನ್ ಮಾಡಿ ನಿಮಗೆ ನೀಟಾಗಿ ಪ್ಯಾಕ್ ಮಾಡಿ ಹೊಸ ಸ್ಯಾರಿ ಥರ ಕೊಡ್ತೀವಿ. ನೀವು ಅದನ್ನು ಮನೆಗೆ ತೊಗೊಂಡೋಗಿ ಫಂಕ್ಷನ್ ಟೈಮ್ಗೆ ಕರೆಕ್ಟಾಗಿ ಟಕ್ ಅಂತ ರೆಡಿ ಸ್ಯಾರಿಗೆಲ್ಲ 2 ಮಿನಿಟ್ಸ್ ಸ್ಯಾರಿ ಅಂತ ನೋಡ್ತಿದ್ದೀರಾ ಅಲ್ವಾ. ಸೊ ಆ ಥರ ನೀವು ಟಕ್ ಅಂತ ವೇರ್ ಮಾಡಿಬಿಡ್ಬೋದು. ಸೊ ಇದು ನಮ್ಮ ಕಸ್ಟಮರ್ ಆರ್ಡರ್ ಇತ್ತು. ಆ್ಯಂಡ್ ಇದಾದಮೇಲೆ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಗೌರಿ ಫ್ಯಾಷನ್ಸ್ ಅಂತ ಇದೆ, ಆ ಪೇಜ್ನ ಫಾಲೋ ಮಾಡಿ. ನಾವು ಯೂಟ್ಯೂಬ್ನಲ್ಲೂ ಇದ್ದೀವಿ, ಆ ಪೇಜ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಇನ್ನೊಂದು ವಿಡಿಯೋ ನಮ್ಮ ಕಸ್ಟಮರ್ದು ಸ್ಯಾರಿ ಪ್ಲೀಟಿಂಗಿಗೆ ಕೊಟ್ಟಿರೋದು. ಹಾಗೆ ಈ ವಿಡಿಯೋನಲ್ಲಿ ನೋಡ್ತಿದ್ದೀರಾ ವೇಸ್ಟ್ ಫ್ಯಾಬ್ರಿಕ್ ಏನಾರ ತಂದು ಕೊಟ್ಟರೆ ನಾವು ಹಿಂಗೆ ಮಾಡರ್ನೈಸ್ ಲುಕ್ ಕೊಡ್ತೀವಿ ಅಂತ. ಆ್ಯಂಡ್ ಇದ್ರ ಜೊತೆಗೆ ನಾವು ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಅಟ್ ಎ ಟೈಮ್ ಹೇಳ್ಕೊಡ್ತಾ ಇರ್ತೀವಿ, ಫ್ರಾಕ್ ಸ್ಟಿಚ್ ಮಾಡೋದು ಅಥವಾ ಚೂಡಿದಾರ್ ಸ್ಟಿಚ್ ಮಾಡೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಅಥವಾ ಪ್ಯಾಟ್ರನ್ಸ್ ಬ್ಲೌಸಸ್ ಸ್ಟಿಚ್ ಮಾಡೋದು. ಆ್ಯಂಡ್ ನಮ್ಮಲ್ಲಿ ಸ್ಯಾರೀಸ್ ಕೂಡ ಅವೈಲೇಬಲ್ ಇದೆ, ಡೈಲಿ ವೇರ್ ಸ್ಯಾರೀಸ್, ಆಫೀಸ್ ವೇರ್ ಸ್ಯಾರೀಸ್ ಏನಾದರೂ ನೀವು ನೋಡ್ತಿದ್ದೀರಾ ಹುಡುಕ್ತಿದ್ದೀರಾ ಅಂತಂದರೆ ತುಂಬ ಕಡಿಮೆ ಬೆಲೆಗೆ ನಮ್ಮಲ್ಲೇ ಸಿಗುತ್ತೆ. ಆ್ಯಂಡ್ ನೀವೀಗ ನೋಡ್ತಾ ಇರೋ ಪ್ಯಾಟ್ರನ್ ಬ್ಲೌಸಸ್ ಇದೆಲ್ಲ ನಮ್ಮ ಸ್ಟೂಡೆಂಟ್ಸ್ ಸ್ಟಿಚ್ ಮಾಡಿರೋದು. ಸೊ ಸ್ಟೂಡೆಂಟ್ಸ್ಗೂ ಕೂಡ ನಾವು ಹೇಳ್ಕೊಡ್ತಾ ಇದ್ದೀವಿ, ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಹೇಳ್ಕೊಡ್ತಾ ಇದ್ದೀವಿ. ಆ್ಯಂಡ್ ಹೊಸದಾಗಿ ಕಲಿತಿದ್ದೀರಾ ಅಂತ ಮಾತ್ರ ಅಲ್ಲ, ನೀವು ಆಲ್ರೆಡಿ ಕಲ್ತಿದ್ದೀರಾ, ಟೈಲರಿಂಗ್ ಬರುತ್ತೆ, ಬಟ್ ಆದರೆ ಎಲ್ಲೋ ಶೇಪ್ ಕರೆಕ್ಟಾಗಿ ಕುತ್ಕೊಳ್ತಾ ಇಲ್ಲ, ಡ್ರಾಪ್ ನೆಕ್ ಆಗ್ತಾ ಇದೆ, ಅಥವಾ ನಮ್ಗೆ ಪರ್ಟಿಕ್ಯುಲರ್ ಪ್ಯಾಟ್ರನ್ ಬರ್ತಾ ಇಲ್ಲ ಅಂತಂದರೆ ನೀವು ನಮ್ಮ ಬೊಟಿಕ್ಗೆ ಸೇರಿಕೊಂಡ್ರೆ ನಾವು ನಿಮಗೆ ಪರ್ಫೆಕ್ಷನ್ನ ಹೇಳ್ಕೊಡ್ತೀವಿ. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಎಲ್ಲ ಥರದ ಕೋರ್ಸಸ್ಸು ಅವೈಲೇಬಲ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವಾಗ ನೀವು ನೋಡ್ತಿರೋ ವಿಡಿಯೋ ಇದು ನಮ್ಮದೇ ಗೌರಿ ಫ್ಯಾಷನ್ಸ್ದು ಒಂದು ಪೂಜೆ ವಿಡಿಯೋ. ಆ್ಯಂಡ್ ಪೂಜೆ ಮಾಡಿ ಅದ್ರ ಜೊತೆಗೆ ನಾವು ವೇಸ್ಟ್ ಫ್ಯಾಬ್ರಿಕ್ನಲ್ಲಿ ಸಿಲ್ಕ್ ಸ್ಯಾರಿ ಫ್ಯಾಬ್ರಿಕ್ನಲ್ಲಿ ಪೌಚ್ನ ರೆಡಿ ಮಾಡಿದ್ವಿ ಬಂದಿರೋರಿಗೆ ಕುಂಕುಮ ಕೊಡೋದಕ್ಕೆ ಅಂತಲೇ. ಫ್ಯಾಬ್ರಿಕ್ಸ್ನ ಯಾಕೆ ವೇಸ್ಟ್ ಮಾಡಬೇಕು, ಅದರಿಂದ ಈ ಥರ ನಿಮ್ಮ ಫ್ಯಾಬ್ರಿಕ್ಸು ಅಷ್ಟೇ ಏನಾದರೂ ಮಿಕ್ಕಿದೆ ಅಂತಂದರೆ ನಾವು ಅದನ್ನು ವೇಸ್ಟ್ ಮಾಡಲ್ಲ. ನಿಮಗೆ ಈ ಥರ ಪೌಚೋ ಅಥವಾ ಯಾರಾದರೂ ಕುಂಕುಮಕ್ಕೆ ಬಂದಿರ್ತಾರೆ ಅವ್ರಿಗೆ ರಿಟರ್ನ್ ಗಿಫ್ಟಾಗಿ ಆ ಥರ ಆರ್ಡ್ರ್ ಕೊಡ್ಬೋದು ನೀವು. ವೇಸ್ಟ್ ಕ್ಲಾತ್ನಲ್ಲಿ ಅಥವಾ ಮಿಕ್ಕಿರೋ ಕ್ಲಾತಲ್ಲಿ ನೀವೇನು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿರ್ತೀರಾ ಅಥವಾ ಲೆಹೆಂಗಾ ಸ್ಟಿಚ್ ಮಾಡಿಸ್ಕೊಂಡಿರ್ತೀರಾ, ಆ ಲೆಫ್ಟ್ ಔಟ್ ಕ್ಲಾತ್ ಏನು ಮಾಡೋದು, ಜಸ್ಟ್ ಸುಮ್ಮನೆ ಡಂಪ್ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಈ ಥರ ನಾವು ಕಸ್ಟಮರ್ಸ್ಗೆ ಆರ್ಡರ್ ಬೇಸಿಸ್ ಮೇಲೆ ಕಸ್ಟಮೈಸೇಷನ್ ಬೇಸಿಸ್ ಮೇಲೆ ಬ್ಯಾಗ್ ಕೂಡ ಹೊಲ್ಕೊಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ ನಮ್ಮ ಸ್ಟೂಡೆಂಟ್ಸು ಇಲ್ಲಿ ತುಂಬ ಜನ ಪಾಸ್ಔಟ್ ಆಗಿದ್ದಾರೆ. ಎಲ್ಲ ಥರದ್ದು ನೋಡಿ, ಇವಾಗ ಈ ವಿಡಿಯೋನಲ್ಲಿ ನೋಡ್ತಾ ಇರೋ ಫ್ರಾಕ್ ನಮ್ಮ ಸ್ಟೂಡೆಂಟೇ ಸ್ಟಿಚ್ ಮಾಡಿದ್ದು. ಆ್ಯಂಡ್ ಎಲ್ಲ ಥರ ಸ್ಟೈಲ್ನ ಕಲ್ತಿದ್ದಾರೆ ಅವರು. ನಾಟ್ ಓನ್ಲಿ ಸ್ಟಿಚಿಂಗ್ ಕ್ಲಾಸಸ್, ನಾವಿಲ್ಲಿ ಸ್ಟೈಲಿಂಗ್ ಕ್ಲಾಸಸ್ನು ಹೇಳ್ಕೊಡ್ತಾ ಇದ್ದೀವಿ, ಡಿಫ್ರೆಂಟ್ ಪ್ಯಾಟ್ರನ್ಸ್ ಆಫ್ ಬ್ಲೌಸಸ್ ಕ್ಲಾಸಸ್ನು ಹೇಳ್ಕೊಡ್ತಾ ಇದ್ದೀವಿ. ಆ್ಯಂಡ್ ಬೇಬಿ ಡ್ರೆಸ್ಸಸ್, ಬೇಬಿಗೆ ಲಂಗ ಬ್ಲೌಸು ಅಥವಾ ಯಾವುದೋ ಒಂದು ಚಿಕ್ಕ ಫ್ಯಾಬ್ರಿಕ್ ಇದೆ, ಬ್ಲೌಸ್ ಪೀಸ್ ಇದೆ, ಯಾರಾದರೂ ಮನೆಗೆ ಕುಂಕುಮಕ್ಕೆ ಹೋದರೆ ಬ್ಲೌಸ್ ಪೀಸ್ ಕೊಟ್ಟೇ ಇರ್ತಾರೆ, ಆ ಬ್ಲೌಸ್ ಪೀಸ್ ಇದೆ, ಅದನ್ನ ಏನು ಮಾಡೋದು, ಒಂದು ಮ್ಯಾಚ್ ಆಗ್ತಿಲ್ಲ, ನನ್ನ ಹತ್ರ ಯಾವುದು ಸ್ಯಾರಿ ಇಲ್ಲ ಅಂತಂದರೆ ಆ ಬ್ಲೌಸ್ ಪೀಸ್ ತೊಗೊಂಡು ಬಂದರೆ ಅದಕ್ಕೆ ಎಕ್ಸ್ಟ್ರಾ ಬಟ್ಟೆನ ನಮ್ಮಲ್ಲೇ ಅವೈಲೇಬಲ್ ಇದೆ, ಅದಕ್ಕೆ ಕಾಂಬಿನೇಷನ್ ಮಾಡಿ ನಿಮ್ಗೆ ಈ ಥರ ಮಾಡಿಕೊಡ್ತೀವಿ. ಆ್ಯಂಡ್ ಈಗ ನೀವು ವಿಡಿಯೋನಲ್ಲಿ ನೋಡ್ತಾ ಇರೋದು ನಮ್ಮ ಕಸ್ಟಮರು ಸ್ಯಾರಿ ತೊಗೊಂಡು ಬಂದಿದ್ದು. ಸ್ಯಾರಿನಲ್ಲಿ ನಾವು ಈ ಥರ ಕನ್ವರ್ಟ್ ಮಾಡಿ ಕೊಡ್ತಿದ್ದೀವಿ. ಬೇಬಿ ಸ್ಯಾರಿ ಕೂಡ ನಾವು ರೆಡಿ ಬೇಬಿ ಸ್ಯಾರಿ, ಬೇಬಿ ಫ್ರಾಕು ಎಲ್ಲನೂ ಮಾಡಿಕೊಡ್ತಾ ಇದ್ದೀವಿ. ಇದು ನಮ್ಮ ಕ್ಲೈಂಟ್ ಒಂದು ಫೋಟೋ. ಆ್ಯಂಡ್ ಇಲ್ಲಿ ನೋಡಿ ಫ್ಯಾಮಿಲಿ ಕಾಂಬೋ ಮಾಡ್ಕೊಂಡಿದ್ದಾರೆ, ಅಮ್ಮ ಮತ್ತು 2 ಮಕ್ಕಳು ಕೂಡ. ಆ್ಯಂಡ್ ಇಲ್ಲಿ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಟ್ರನ್ಸ್ ಆಫ್ ಬ್ಲೌಸಸ್ಸು, ಅದು ಸ್ಯಾರಿನಲ್ಲಿ ಕನ್ವರ್ಟ್ ಮಾಡಿರೋ ಗೌನು. ಆ್ಯಂಡ್ ಇದೆಲ್ಲ ಎಕ್ಸ್ಟ್ರಾ ಫ್ಯಾಬ್ರಿಕ್ ಮಿಕ್ಕಿದೆ
ಏನಿದೆ ಅಂತಂದರೆ ಫ್ಯಾಬ್ರಿಕಲ್ಲಿ ಮಕ್ಳಿಗೋಸ್ಕರ ನಾವು ಎಲ್ಲ ಥರ ಪ್ಯಾಟ್ರನ್ಸ್ ಲಂಗ ಬ್ಲೌಸು ಅಥವಾ ಲೆಹಂಗಾ ಕ್ರಾಪ್ ಟಾಪ್, ಎಸ್ಪೆಷಲಿ ಕ್ರಾಪ್ ಟಾಪ್, ಇವರೊಬ್ಬರು ನಮ್ಮ ಸೆಲೆಬ್ರಿಟಿ, ಅವರಿಲ್ಲೇ ಕಸ್ಟಮೈಸೇಷನ್ ಮಾಡ್ಕೊಂಡಿರೋದು. ಆ್ಯಂಡ್ ನಾಟ್ ಓನ್ಲಿ ಸೆಲೆಬ್ರಿಟಿ, ಈವನ್ ಕಾಲೇಜ್ ಸ್ಟೂಡೆಂಟ್ಸು ಅವರೇನಾದರೂ ಫ್ಯಾಷನ್ ಡಿಸೈನರ್ ಯಾರಾದರೂ ಇದ್ದಾರೆ, ಅವ್ರಿಗೆ ಫೈನಲ್ ಔಟ್ಪುಟ್ ಪೋರ್ಟ್ಫೋಲಿಯೋ ಡೇ ಅಂತ ಮಾಡ್ತಾರೆ. ಆ ಪೋರ್ಟ್ಫೋಲಿಯೋ ಡೇಗೆ, ರ್ಯಾಂಪ್ ವಾಕ್ಗೆ, ಮಾಡೆಲ್ಸ್ಗಳಿಗೆ ಪರ್ಟಿಕ್ಯುಲರ್ ಆಗಿ ಮಾಡರ್ನೈಸ್ ಡ್ರೆಸ್ಸಸ್ ಬೇಕು ಅಂತಂದರೆ ಈ ಥರ ಮಾಡರ್ನೈಸ್ ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡಿ ಕೊಡ್ತೀವಿ ನಾವು. ಆ್ಯಂಡ್ ನಮ್ಮ ಕ್ಲೈಂಟ್ ಒಬ್ಬರು ಅವ್ರ ಪೋರ್ಟ್ಫೋಲಿಯೋಗೆ ಅಂತ ಇಲ್ಲೇ ಮಾಡಿಸ್ಕೊಂಡಿದ್ದ ಡ್ರೆಸ್ಸು, ಅವ್ರು ಫಸ್ಟ್ ಪ್ರೈಸ್ ಕೂಡ ವಿನ್ ಆದರು. ಸೊ ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಕಿಡ್ಸ್ ಫ್ರಾಕ್ ನೋಡಿ, ಇವಾಗ ನಾನು ಆಲ್ರೆಡಿ ಹೇಳ್ತಾ ಇದ್ದೆ ನಿಮಗೆ, ಬ್ಲೌಸ್ ಪೀಸು ಇದು ನಾವು ಬ್ಲೌಸ್ ಪೀಸ್ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಒಂದು ಫ್ರಾಕ್ ರೆಡಿ ಮಾಡಿದ್ವಿ. ಆ್ಯಂಡ್ ಇದು ನಮ್ಮ ಸ್ಟೂಡೆಂಟ್ಗೆ ಹೇಳ್ಕೊಡೋದಕ್ಕೆ ಅಂತ ಮಾಡಿದ್ದು, ಬಟ್ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಸ್ಟೂಡೆಂಟು ಕೂಡ ಈಸಿಯಾಗಿ ಕಲ್ತ್ಕೊಂಡ್ರು. ಆ್ಯಂಡ್ ನಮ್ಮ ಕ್ಲಾಸಸ್ ನಾವು ಬರೀ ಕಸ್ಟಮರ್ಸ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋದಿಲ್ಲ, ನಾವು ನಮ್ಮ ಕ್ಲೈಂಟ್ಸ್ಗೂ ಕೂಡ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀವಿ. ಆ್ಯಂಡ್ ಎಷ್ಟೋ ಜನ ಕ್ಲೈಂಟ್ ಆಗಿ ನಮಗೆ ಬಂದವರೆಲ್ಲ ಸ್ಟೂಡೆಂಟ್ ಆಗಿ ಕನ್ವರ್ಟ್ ಆಗಿದ್ದಾರೆ. ನಾವು ಕೂಡ ನಮ್ಮ ಬ್ಲೌಸಸ್ನ ಅಥವಾ ನಮ್ಮ ಚೂಡಿದಾರ್ನ ನಾವೇ ಸ್ಟಿಚ್ ಮಾಡ್ಕೋಬೇಕು ಅಥವಾ ನನ್ನ ಮಗುಗೆ ಸ್ಟಿಚ್ ಮಾಡಬೇಕು ಅಂತ ಬಂದಿರೋರೇ ಜಾಸ್ತಿ. ಆ್ಯಂಡ್ ನೀವೇನಾದರೂ ಇಲ್ಲಿ ಸ್ಟೂಡೆಂಟ್ ಆಗಿ ಜಾಯಿನ್ ಆದರೆ ಬೇಸಿಕ್ಕಿಂದ ಹೇಳ್ಕೊಡ್ತೀವಿ. ನಮ್ಮ ಹತ್ರ ಎಲ್ಲ ಥರದ ಅಡ್ವಾನ್ಸ್ ಟೈಲರಿಂಗ್ ಮಿಷಿನ್ ಕೂಡ ಇದೆ ನೋಡಿ. ಪ್ಲೀಟ್ಸ್ ಹೆಂಗೆ ಕೂರಿಸೋದು, ನಾಟ್ ಓನ್ಲಿ ಪ್ಲೀಟ್ಸ್ ಹೆಂಗೆ ಕೂರಿಸೋದು, ಸ್ಕರ್ಟ್ ಮಾತ್ರ ಅಲ್ಲ, ಈವನ್ ಬ್ಲೌಸ್. ನಿಮ್ಗೆ ಆಲ್ರೆಡಿ ಗೊತ್ತು, ಒಂದು ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ಇವಾಗ ಎಷ್ಟು ಕಾಸ್ಟ್ಲಿ ಆಗಿದೆ ಅಂತ. ಆ್ಯಂಡ್ ನೀವು ಇನ್ನೊಂದು ಬೊಟ್ಟಿಗೆ ಇಡಬೇಕು ಅನ್ನೋ ಐಡಿಯಾ ಇದೆ, ಅಥವಾ ನೀವೊಂದು ಟೈಲರ್ ಶಾಪ್ ಓಪನ್ ಮಾಡಬೇಕು, ಸಣ್ಣ ಪುಟ್ಟದೇನೋ ಮಾಡಬೇಕು, ಪಾರ್ಟ್ ಟೈಮ್ ಆಗಿ ಮನೆಯಲ್ಲೇ ಕೂತ್ಕೊಂಡಿರೋ ಹೌಸ್ ವೈಫು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಇದು ನಮ್ಮ ಶಾಪ್ ಕಡೆಯಿಂದ ಒಂದು ಬೆಸ್ಟ್ ಸಜೆಷನ್ ಏನು ಅಂತಂದರೆ, ನಮ್ಮಲ್ಲಿ ಬಂದು ಕೋರ್ಸಸ್ಗೆ ಜಾಯ್ನ್ ಆಗಿ ಬೇಸಿಕ್ ಲೆವೆಲ್ ಟು ಅಡ್ವಾನ್ಸ್ ಲೆವೆಲ್ ಎಲ್ಲ ಥರ ಕೋರ್ಸಸ್ಸು ಅವೈಲಬಲ್ ಇದೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ಸ್ಯಾರಿ ಪ್ರೀ ಪ್ಲೀಟಿಂಗ್. ಎಲ್ಲ ಥರ ಸ್ಯಾರಿ ಪ್ರೀ ಪ್ಲೀಟಿಂಗ್ ನೋಡಿ, ನಾವು ಸುಮ್ಮನೆ ಕೈಯಲ್ಲಿ ಹಾಗೇ ಮಡ್ಚಿಬಿಟ್ಟು ಹಾಗೆ ಕೊಡಲ್ಲ. ಪ್ರತಿಯೊಂದು ಪ್ಲೀಟ್ಸ್ನು ನೀಟಾಗಿ ಐರನ್ ಮಾಡಿ ಪರ್ಫೆಕ್ಷನಿಂದ ವಾಪಸ್ ಕೊಡ್ತೀವಿ. ಆ್ಯಂಡ್ ಬೇರೆ ಕಡೆ ಎಲ್ಲ ಇದ್ದಾರೆ ತುಂಬ ಜನ, ಸುಮ್ಮನೆ ಕೈಯಲ್ಲೇ ಹಾಗೆ ಸ್ಯಾರಿ ಪ್ರೀ ಪ್ಲೀಟಿಂಗ್ ಮಾಡಿ ಕೊಟ್ಬಿಡ್ತಾರೆ. ಬಟ್ ನಾವು ಹಾಗಲ್ಲ, ಐರನ್ ಮಾಡಿ ನೀಟಾಗಿ ಒಂದೊಂದು ಪ್ಲೀಟ್ಸ್ನು ಪ್ರಾಪರ್ ಪೊಸಿಷನಲ್ಲಿ ಕೂರಿಸಿ ಆಮೇಲೆ ನಾವು ಡೆಲಿವರಿ ಮಾಡ್ತೀವಿ. ಆ್ಯಂಡ್ ಇಂಡಿವಿಜುವಲ್ ಬರೀ ಸಿಂಗಲ್ ಕಸ್ಟಮರ್ಗೆ ಮಾತ್ರ ಅಂತಲ್ಲ, ನೀವೇನಾದರೂ ಸ್ಯಾರಿ ಪ್ರೀ ಪ್ಲೀಟಿಂಗ್ ಆರ್ಡ್ರ್ ಇದೆ, ನಿಮಗೆ ಒಂದು 10 ಸ್ಯಾರೀಸ್ ಅಥವಾ 15 ಸ್ಯಾರೀಸ್ ಆ ಥರ ಆರ್ಡ್ರ್ ಬರ್ತಾ ಇದೆ, ಆ ಥರ ಆರ್ಡರ್ನು ನೀವು ನಮಗೆ ಒಟ್ಟಿಗೆ ಕೊಡ್ಬೋದು. ಆ್ಯಂಡ್ ಅದಕ್ಕೆ ಡಿಸ್ಕೌಂಟ್ ಪ್ರೈಸ್ ಕೂಡ ಕೊಡ್ತಾ ಇದ್ದೀವಿ ನಾವು. ಜಾಸ್ತಿ ಆರ್ಡ್ರ್ ಕೊಡೋರಿಗೆ ಅಥವಾ ಕಂಟಿನ್ಯೂಸ್ ಆಗಿ ನಮ್ಮ ಹತ್ರನೇ ರೆಗ್ಯುಲರ್ ಆಗಿ ಆರ್ಡ್ರ್ ಕೊಡ್ತಾ ಇದ್ದೀರಾ ಅಂತಂದರೆ ಅವ್ರಿಗೆಲ್ಲ ಸ್ಪೆಷಲ್ ಡಿಸ್ಕೌಂಟ್ ಇದೆ. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಸೀನಿಯರ್ ಸಿಟಿಸನ್ಸ್ ಬ್ಲೌಸಸ್ ಹೊಲಿಸ್ತಾ ಇದ್ದೀರಾ ಅಂತಂದರೆ ಅವ್ರಿಗೂ ಕೂಡ ಆಫರ್ಸ್ ನಡೀತಾ ಇರುತ್ತೆ ನಮ್ಮಲ್ಲಿ. ಆವಾಗ 1000 ರುಪೀಸ್ಗೆ 3 ಬ್ಲೌಸಸ್ನ ಸ್ಟಿಚ್ ಮಾಡಿ ಕೊಡ್ತಿರ್ತೀವಿ. ನಾಟ್ ಓನ್ಲಿ ಸೀನಿಯರ್ ಸಿಟಿಸನ್ಸ್, ಈಗ ಏನಾದರೂ ಹಬ್ಬಗಳು ಬಂದರೆ, ಫೆಸ್ಟಿವಲ್ಸ್ ಬಂದರೆ, ಇನ್ನೊಂದು ಏನಾದರೂ ಒಂದು ಒಕೇಶನ್ಸ್ ಇದೆ ಅಂತಂದರೆ ಆವಾಗ ನಮ್ಮ ಗೌರಿ ಫ್ಯಾಷನ್ಸ್ ಕಡೆಯಿಂದ ಕೆಲವೊಂದು ಆಫರ್ಸ್ನ ಬಿಡ್ತಾನೆ ಇರ್ತೀವಿ. ಆ್ಯಂಡ್ ಅದಕ್ಕೆ ಹೇಳೋದು, ದಯವಿಟ್ಟು ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದೆಲ್ಲ ವೀಡಿಯೋಸ್ನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಫಾಲೋ ಮಾಡೋದಕ್ಕೆ ಹೇಳಿ. ಯಾರೆಲ್ಲ ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೋ ಅವ್ರಿಗೂ ಕೂಡ ನಾವು ಎಕ್ಸ್ಟ್ರಾ 10%, 5% ಆ ಥರ ಡಿಸ್ಕೌಂಟ್ ಕೊಡ್ತಿರ್ತೀವಿ. ಆ್ಯಂಡ್ ಈ ಸ್ಟೂಡೆಂಟ್ ಆಗಿ ನಮ್ಮ ಹತ್ರ ಕಲಿಯೋದಕ್ಕೆ ಜಾಯ್ನ್ ಆದ್ರೂ ಅಷ್ಟೇ, ನೀವು ಜಾಯ್ನ್ ಆಗಿರ್ತೀರಾ, ನಿಮ್ಮಿಂದ ಇನ್ನೂ ಒಂದು ಇಬ್ಬರು ಜಾಯ್ನ್ ಆಗ್ತಾರೆ ಅಂತಂದರೆ ನೀವು ನಿಮ್ಮ ಫೀಸಲ್ಲಿ ಡಿಸ್ಕೌಂಟ್ ತೊಗೊಳ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾಟ್ ಓನ್ಲಿ ಡಿಸ್ಕೌಂಟ್ ಪಾಯಿಂಟ್ ಅಂತ ನಾನೇನು ಹೇಳೋದಿಲ್ಲ. ಇಲ್ಲಿ ನೀವು ಕಲಿಯೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ, ಮನೆಯಲ್ಲೇ ಕೂತ್ಕೊಂಡಿದ್ದೀರಾ, ಪಾರ್ಟ್ ಟೈಮ್ ಅರ್ನಿಂಗ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಆಲ್ರೆಡಿ ನಿಮ್ಗೆ ಸ್ಟಿಚಿಂಗ್ ಬರುತ್ತೆ ಅಂತ ಅಂದ್ಕೊಂಡಿದ್ರೆ, ನಮ್ಮಲ್ಲೇ ಕೆಲಸನೂ ಕೂಡ ಕೊಡ್ತಾ ಇದ್ದೀವಿ ನಾವು, ಜಾಬ್ ಆಫರ್ ಪ್ರೊವೈಡ್ ಮಾಡ್ತಾ ಇದ್ವಿ. ಅಥವಾ ನೀವು ನಮ್ಮಲ್ಲೇ ಕಲಿತು ಚೆನ್ನಾಗಿ ಸ್ಟಿಚ್ ಮಾಡ್ತಿದ್ದೀರಾ, ನೀವು ವೆಲ್ ವರ್ಸ್ಡ್ ಆಗಿದ್ದೀರಾ ಅಂತಂದರೆ, ಸೊ ನಮ್ಮಲ್ಲೇ ಅಪಾಯಿಂಟ್ ಮಾಡ್ಕೊಳ್ಳೋ ಚಾನ್ಸಸ್ಸು ಕೂಡ ಇರುತ್ತೆ. ಇವಾಗ ನೀವು ವಿಡಿಯೋ ಮೇಲೆ ಬರ್ತಿರೋದೆಲ್ಲ ಪ್ಯಾಟ್ರನ್ ಬ್ಲೌಸಸ್ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಸ್ಟಿಚ್ ಮಾಡಿರೋದು. ಆ್ಯಂಡ್ ಇವಾಗ ಒಂದು ಇಮೇಜ್ ಬರುತ್ತೆ ನೋಡಿ, ಇದು ಕೂಡ ಅಷ್ಟೇ ಸ್ಯಾರಿನಲ್ಲಿ ಸ್ಟಿಚ್ ಮಾಡಿದ್ದು. ಆ ಸ್ಯಾರಿ ತುಂಬ ಚುಚ್ತಾ ಇದೆ, ಇರಿಟೇಷನ್ ಆಗ್ತಾ ಇದೆ, ಯೂಸ್ ಆಗಲ್ಲ ಅಂತ ಇಟ್ಟಿದ್ದೊಬ್ಬರು ಕಸ್ಟಮರು ಈ ಥರ ಲಂಗ ದಾವಣಿ ಆಗಿ, ಅದನ್ನು ಅವ್ರ ಮಗಳು ಕ್ರಾಪ್ ಟಾಪ್ ಆಗಿ ಯೂಸ್ ಮಾಡ್ತಾರಂತೆ, ಅವ್ರ ಅಮ್ಮ ಅದನ್ನು ಲಂಗ ದಾವಣಿ ಥರ ದಾವಣಿ ಯೂಸ್ ಮಾಡ್ತಾರಂತೆ. ಸೊ ವಿ ಆರ್ ವೆರಿ ಹ್ಯಾಪಿ ಟು ಹಿಯರ್ ದಿಸ್ ಟೈಪ್ ಆಫ್ ಫೀಡ್ಬ್ಯಾಕ್ ಫ್ರಮ್ ಆರ್ ಕಸ್ಟಮರ್ಸ್. ಆ್ಯಂಡ್ ಇದೆಲ್ಲ ಪ್ಯಾಟ್ರನ್ ಬ್ಲೌಸಸ್ಸು ನಾವು ಸ್ಟಿಚ್ ಮಾಡಿ ಕೊಡ್ತೀವಿ. ಆ್ಯಂಡ್ ಇದೆಲ್ಲ ನಮ್ಮ ಸ್ಟೂಡೆಂಟೇ ಸ್ಟಿಚ್ ಮಾಡಿರೋದು. ಆ್ಯಂಡ್ ಪರ್ಟಿಕ್ಯುಲರಾಗಿ ಒಂದು
ಒಂದು ಸ್ಟೂಡೆಂಟು ಈ ಬ್ಲೌಸ್ ಇಷ್ಟೊಂದೆಲ್ಲ ಪ್ಯಾಟರ್ನ್ ಸ್ಟಿಚ್ ಮಾಡಿದ್ರು. ಅವ್ರು ಸ್ಟೂಡೆಂಟ್ ಆಗಿ ಬಂದು ಕೊನೆಗೆ ನಮ್ಮಲ್ಲೇ ಕೆಲಸಕ್ಕೆ ಸೇರಿಕೊಂಡು ಈಗಲೂ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ನಮ್ಮಲ್ಲೇ. ಸೊ ಅವರ ಸ್ಟಿಚ್ ಮಾಡಿ ಕೊಟ್ಟಿರೋಂಥ ಬ್ಲೌಸಸ್ ಎಲ್ಲ ಪ್ಯಾಟರ್ನ್ ಬ್ಲೌಸಸ್ ಇಲ್ಲಿ ಅವ್ರು ಸ್ಟಿಚ್ ಮಾಡಿರೋದು ಇದೆ, ಮತ್ತು ಕಸ್ಟಮರ್ಗೆ ಅಂತ ಪರ್ಟಿಕ್ಯುಲರ್ ಆಗಿ ಸ್ಟಿಚ್ ಮಾಡಿರೋದು ಕೂಡ ಇದೆ. ಆ್ಯಂಡ್ ಇದೆಲ್ಲ ಬೇಬಿ ಫ್ರಾಕ್ಸು, ಬೇಬಿ ಪ್ಯಾಟರ್ನ್ ಬ್ಲೌಸಸ್ಸು, ಆ್ಯಂಡ್ ದೆನ್ ಇದು ಕೂಡ ಅಷ್ಟೇ ಪ್ಯಾಟರ್ನ್ ಲೆಹೆಂಗಾ. ಆ್ಯಂಡ್ ಇದು ಸ್ಯಾರಿನಲ್ಲಿ ಕನ್ವರ್ಟ್ ಮಾಡಿರೋ ಅಂಥ ಒಂದು ಪರ್ಟಿಕ್ಯುಲರ್ ಪೀಸ್, ಇದು ಲಂಗ ಬ್ಲೌಸು ಕಿಡ್ಸ್ಗೆ ಅಂತ. ಆ್ಯಂಡ್ ಲಂಗ ಬ್ಲೌಸಲ್ಲೇ ಡಿಫ್ರೆಂಟ್ ಪ್ಯಾಟ್ರನ್ಸ್ ಇದೆ, ಆ ಪ್ಯಾಟ್ರನ್ಸ್ ಎಲ್ಲ ಇಲ್ಲಿ ಒಂದೊಂದಾಗಿ ನೋಡ್ತಾ ಇದ್ದೀರಾ. ಆ್ಯಂಡ್ ಇದು ಒಂದು ನಮ್ಮ ಕ್ಲೈಂಟ್ ಬ್ಲೌಸು, ಅದನ್ನು ರೆಡಿ ಮಾಡಿಕೊಟ್ಟಿದ್ವಿ ಒಂದೇ ದಿವಸದಲ್ಲಿ. ಇದು ಸ್ಯಾರಿನಲ್ಲಿ ನಮ್ಮ ಕ್ಲೈಂಟು ಅವ್ರ ಮಗಳಿಗೆ ಅಂತ ಮಾಡ್ಕೊಂಡಿದ್ದು. ಆ್ಯಂಡ್ ಇದು ಫ್ಯಾಷನ್ ಶೋಗೆ ಅಂತ ಒಬ್ಬರು ಪರ್ಟಿಕ್ಯುಲರ್ ಕಸ್ಟಮರ್ ಮಾಡ್ಕೊಂಡಿದ್ದು. ಆ್ಯಂಡ್ ಇಲ್ಲೂ ಅಷ್ಟೇ ಇದೆಲ್ಲ ನೀವು ನೋಡ್ತಿರೋ ಇಮೇಜ್ ಎಲ್ಲ ಸ್ಯಾರಿನ ಕನ್ವರ್ಟ್ ಮಾಡಿರೋದು, ಸ್ಯಾರಿಯಿಂದ ಒಂದು ಗೌನ್ ಆಗಿ ಅಥವಾ ಲಂಗ ಬ್ಲೌಸ್ ಆಗಿ ಅಥವಾ ಲಂಗ ದಾವಣಿ ಆಗಿ ಕನ್ವರ್ಟ್ ಮಾಡ್ಕೊಂಡಿರೋದು. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಲ್ರೆಡಿ ಹೇಳಿದೆ, ಒಬ್ಬರು ಪರ್ಟಿಕ್ಯುಲರ್ ಕಸ್ಟಮರ್ ನಮ್ಮ ಹತ್ರ ಬಂದು ಅವ್ರು ಸ್ಯಾರಿ ಕೊಟ್ಟರು, ಅವ್ರ ಮಗಳು ಅದನ್ನು ಕ್ರಾಪ್ ಟಾಪು ಮತ್ತು ಲೆಹೆಂಗಾಗಿ ಯೂಸ್ ಮಾಡ್ತಾರೆ, ಅವ್ರ ಅಮ್ಮ ಅದನ್ನು ಲಂಗ ದಾವಣಿಯಾಗಿ ಯೂಸ್ ಮಾಡ್ತಾರೆ. ಎಷ್ಟು ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ಲ. ಈ ಥರ ಒಂದೇ ಡ್ರೆಸ್ನ ಇಬ್ಬರು ವೇರ್ ಮಾಡ್ಬೋದು, ಆ್ಯಂಡ್ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಅಂತಂದರೆ ಖುಷಿ ಆಗುತ್ತೆ. ಆ್ಯಂಡ್ ನಾವು ಸ್ಪೆಷಲೈಸ್ ಇರೋದು ನಾಟ್ ಓನ್ಲಿ ಇನ್ ಪ್ಯಾಟರ್ನ್ ಬ್ಲೌಸಸ್ ಬಟ್ ಆಲ್ಸೋ ವರ್ಕ್ ಬ್ಲೌಸಸ್. ಅದು ಮಷಿನ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಅಥವಾ ವರ್ಕ್ ಆಗಿರ್ಬೋದು, ಹ್ಯಾಂಡ್ ವರ್ಕ್ ಆಗಿರ್ಬೋದು, ಎಲ್ಲ ಥರ ಡಿಸೈನ್ಸ್ನ ನಾವು ಮಾಡಿಕೊಡ್ತೀವಿ. ಆ್ಯಂಡ್ ಬರೀ ಡಿಸೈನ್ಸೇ ಅಂತ ಕಾನ್ಸಂಟ್ರೇಟ್ ಅಲ್ಲ, ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಕಟ್ಟಿಂಗ್ ಇದೇ ಶೇಪ್ ಬೇಕು ಅಂತ ನೀವು ಒಂದು ಫೋಟೋ ತಂದು ಅಥವಾ ಒಂದು ಐಡಿಯಾ ಕೊಟ್ಟರು ಸಾಕು, ನಾವು ಅದೇ ಥರ ಕಸ್ಟಮೈಸ್ ಮಾಡಿಕೊಡ್ತೀವಿ. ಆ್ಯಂಡ್ ಇದೆಲ್ಲ ನಮ್ಮ ಕಸ್ಟಮರ್ಸ್ ಆರ್ಡರು. ಇದು ಕೂಡ ಫ್ರಾಕು, ಇದು ಆಲ್ರೆಡಿ ಆಗಲೇ ತೋರಿಸಿದ್ದೆ ನಾನು. ಆ್ಯಂಡ್ ಫ್ರಾಕಲ್ಲಿ ಅಥವಾ ಬ್ಲೌಸ್ ಪೀಸ್ನ ನಾವು ಫ್ರಾಕಿಗೆ ಕನ್ವರ್ಟ್ ಮಾಡಿ ಕೊಟ್ಟಿದ್ದು. ಈ ಬ್ಲೌಸ್ ಪೀಸ್ ಎಲ್ಲ ಏನು ನೋಡ್ತಿದ್ದೀರಾ ಇದೆಲ್ಲನೂ ಅಷ್ಟೇ ಕಸ್ಟಮರ್ ಆರ್ಡರು. ಅದ್ರ ಜೊತೆಗೆ ನಮ್ಮ ಸ್ಟೂಡೆಂಟ್ಸು ಕೂಡ ಇದನ್ನು ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕೋರ್ಸ್ ಅವೈಲಬಲ್ ಇದೆ. ನೀವು ಬೇಸಿಕ್ಕಿಂದನಾದರೂ ಜಾಯ್ನ್ ಆಗ್ಬೋದು ಅಥವಾ ಅಡ್ವಾನ್ಸ್ ಲೆವೆಲ್ಗಾದರೂ ಜಾಯ್ನ್ ಆಗ್ಬೋದು. ಏನೂ ಬರಲ್ಲ ಅನ್ನೋರು ಬೇಸಿಕ್ ಲೆವೆಲ್ ಕಲ್ತ್ಕೊಬೋದು, ಜಾಯ್ನ್ ಆಗ್ಬೋದು. ಆ್ಯಂಡ್ ನಮಗೆ ಬರುತ್ತೆ ಸ್ವಲ್ಪ ಪರ್ಫೆಕ್ಷನ್ ಬೇಕು ಅಷ್ಟೇ ಟೈಲರಿಂಗಲ್ಲಿ ಅನ್ನೋರು ಅಡ್ವಾನ್ಸ್ ಲೆವೆಲ್ ಜಾಯ್ನ್ ಆಗ್ಬೋದು. ಆ್ಯಂಡ್ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ನಾವು ನಮ್ಮ ಕ್ಲಾಸಸ್ನ ಕಂಡಕ್ಟ್ ಮಾಡಿಕೊಡ್ತಾ ಇದ್ದೀವಿ. ಆ್ಯಂಡ್ ನಾವು ಡೈರೆಕ್ಟಾಗಿ ಫ್ಯಾಬ್ರಿಕ್ ಮೇಲೆ ನಿಮ್ಗೆ ಹೇಳ್ಕೊಡೋದಿಲ್ಲ. ಫಸ್ಟು ಪೇಪರ್ ಮೇಲೆ ಬೈಂಡ್ ಶೀಟ್ನಲ್ಲಿ ನಿಮಗೆ ಹೇಳ್ಕೊಟ್ಟು ಒಂದೊಂದು ಇಂಡಿವಿಜುವಲ್ ಆಗಿ ಆ ಟೆನ್ಷನ್ ಕೊಟ್ಟು ಸ್ಟೆಪ್ ಬೈ ಸ್ಟೆಪ್ ಫಸ್ಟು ಹುಕ್ಸ್ ಹಾಕೋದು ಹೇಳ್ಕೊಡ್ತೀವಿ, ಅದಾದಮೇಲೆ ಬಟನ್ ಹಾಕೋದು ಹೇಳ್ಕೊಡ್ತೀವಿ. ಡೈರೆಕ್ಟಾಗಿ ಮಷಿನ್ ಮೇಲೆ ಬಿಟ್ಬಿಡಲ್ಲ, ಅಕಸ್ಮಾತ್ ಬೇಸಿಕ್ಕಲ್ಲಿ ಕಲಿತಾ ಇದ್ದೀರಾ ಅಂತಂದರೆ. ಆ್ಯಂಡ್ ನೀವು ಇವಾಗ ನೋಡ್ತಿರೋದೆಲ್ಲ ಪ್ಯಾಟರ್ನ್ ಬ್ಲೌಸಸ್ಸು, ಕಸ್ಟಮರ್ಸ್ ಆರ್ಡರು ಇದೆ ಕೆಲವೊಂದು. ಇನ್ನು ಕೆಲವೊಂದು ನಮ್ಮ ಸ್ಟೂಡೆಂಟ್ಸೇ ಸ್ವತಃ ಅವರೇ ಸ್ಟಿಚ್ ಮಾಡಿ ಹೊಲ್ದಿರೋದು ಇದೆ. ಬೇಸಿಕ್ ಲೆವೆಲ್ ಟು ಅಡ್ವಾನ್ಸ್ ಲೆವೆಲ್ ರೀಚ್ ಆಗಿರೋಂಥ ನಮ್ಮ ಸ್ಟೂಡೆಂಟ್ ಒಬ್ಬರು ಇದೆಲ್ಲನೂ ಮಾಡಿದ್ದಾರೆ, ಸ್ಟಿಚ್ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ಸ್ಯಾರಿನಲ್ಲೇ ಬರುತ್ತೆ, ನಮಗೆ ಸ್ಯಾರಿಯಿಂದನೇ ಕನ್ವರ್ಟ್ ಮಾಡಿರೋದು. ಸೊ ಮೇನಾಗಿ ನಾನೇನು ಇದು ಮಾಡಿ ಏನು ಹೇಳ್ತೀನಿ ಅಂತಂದರೆ, ನಾವು ಎಲ್ಲನೂ ಸ್ಯಾರಿಯಿಂದ ಡಿಫ್ರೆಂಟ್ ಪ್ಯಾಟ್ರನ್ಸ್ಗೆ ಕನ್ವರ್ಟ್ ಮಾಡಿರೋದು ಅಂತ. ಸೊ ನಾವು ನಮ್ಮ ಕಸ್ಟಮರ್ಗೆ ಯಾವುದ್ರಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದ್ದೀವಿ ಅಂತಂದರೆ, ಹಳೆ ಸ್ಯಾರಿ ಕಣ್ರಿ, ಹಳೆ ಸ್ಯಾರಿ ತೊಗೊಂಡು ಬಂದ್ರಿ, ಅದನ್ನು ಯಾಕ್ರಿ ಸುಮ್ಮನೆ ವೇಸ್ಟಾಗಿ ಬೀರೂನಲ್ಲಿ ಇಟ್ಟಿದ್ದೀರಾ, ಅದನ್ನು ತೊಗೊಂಡು ಬಂದರೆ ಆ್ಯಂಡ್ ನಿಮ್ಗೆ ಅದನ್ನು ಹೊಸ ಲುಕ್ ಕೊಡ್ತೀವಿ. ನೀವು ಅದ್ರಿಗೆ ಲಂಗ ಬ್ಲೌಸ್ ಹಾಕ್ಕೊಳ್ಳಲ್ಲ, ನಾನು ಲಂಗ ದಾವಣಿ ಹಾಕ್ಕೊಳ್ಳೋದಿಲ್ಲ ಅಥವಾ ಗೌನ್ ಹಾಕಲ್ಲ ಅನ್ನೋದೆಲ್ಲ ಇದ್ದರೆ ಬೇಡ ರೀ, ನಿಮಗೆ ನಾವು ಹೊಸ ಬ್ಲೌಸೇ ಮಾಡಿಕೊಡ್ತೀವಿ. ಡಿಫ್ರೆಂಟ್ ಆಗಿರೋ ಹೊಸದಾಗಿ ಹೊಸ ಲುಕ್ಕು, ಟ್ರೆಡಿಷ್ನಲ್ ಇಂಡೋ ವೆಸ್ಟರ್ನ್ ಸ್ಟೈಲ್ ಅಂತ ಕೇಳಿರ್ತೀರಾ ನೀವು. ಟ್ರೆಡಿಷ್ನಲ್ ಸ್ಯಾರಿಯಿಂದ ಇಂಡೋ ವೆಸ್ಟರ್ನ್ ಮಾಡ್ಕೊಳ್ಳಿ. ಸೊ ಇದು ಒಂದು ಪರ್ಟಿಕ್ಯುಲರ್ ಆಗಿ ನೀವು ನೋಡ್ತಿರೋ ಕಸ್ಟಮರ್ ಆರ್ಡರು. ಆ್ಯಂಡ್ ಈ ಕಸ್ಟಮರು ಒಬ್ಬರು ಮಾಡೆಲ್ ಆಗಿದ್ದರು. ಈ ಮಾಡೆಲ್ಗೆ ನಾವು ರ್ಯಾಂಪ್ ವಾಕಿಗೆ ಬೇಕಿತ್ತು ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿ ಕೊಟ್ಟಿದ್ವಿ. ಫ್ಯಾಬ್ರಿಕ್ ಕೂಡ ನಮ್ಮದೇ. ಆ್ಯಂಡ್ ಬ್ಲೌಸ್ ಪ್ಯಾಟ್ರನ್ಸ್ ನೋಡ್ತಾ ಇರಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಹ್ಯಾಂಡ್ ವರ್ಕ್ ಬ್ಲೌಸು. ಸೊ ಈ ಹ್ಯಾಂಡ್ ವರ್ಕ್ ಬ್ಲೌಸು ಕೂಡ ನಮ್ಮಲ್ಲೇ ಸ್ಟಿಚ್ ಮಾಡ್ಕೊಂಡಿದ್ದು. ಕಸ್ಟಮರ್ ಇಸ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಬ್ಲೌಸ್, ಯಾಕಂದರೆ ಇದನ್ನು ನಾವು 2 days ಟೈಮ್ ತೊಗೊಂಡು ಸ್ಟಿಚ್ ಮಾಡಿ ಕೊಟ್ಟಿದ್ವಿ. ಸೊ ನಾನು ಮತ್ತೆ ಹೇಳ್ತಿದ್ದೀನಿ, ಪ್ಲೀಸ್ ನಮ್ಮ ಪೇಜ್ನ ಫಾಲೋ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮಾತ್ರ ಅಲ್ಲ, ಯೂಟ್ಯೂಬ್ ಪೇಜ್ನ ಫಾಲೋ ಮಾಡಿ. ಯಾರು ಎವ್ರಿ ಟೈಮ್ ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಫಾಲೋ ಮಾಡ್ತಾರೆ, ಅವ್ರಿಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಯಾವಾಗಲೂ ಚೆಕ್ ಮಾಡ್ತಾ ಇರಿ ನಮ್ಮ ಪೇಜ್ನ, ನಮ್ಮ ವೀಡಿಯೋಸ್ನ ಚೆಕ್ ಮಾಡ್ತಾ ಇರಿ. ಅದರಲ್ಲಿ ನಾವು
ಆಫರ್ಸ್ನ ಹಾಕ್ತಾನೆ ಇರ್ತೀವಿ, ಡಿಸ್ಕೌಂಟ್ ಪ್ರೈಸಸ್ ರನ್ ಮಾಡ್ತಾ ಇರ್ತೀವಿ, ಸ್ಪೆಷಲ್ ಆಫರ್ಸ್ ಹಾಕ್ತಾ ಇರ್ತೀವಿ. ಅದು ನಾರ್ಮಲ್ ಏಜ್ ಅವ್ರಿಗೊಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಡಿಸ್ಕೌಂಟ್ ಇದ್ದರೆ ಸೀನಿಯರ್ ಸಿಟಿಸನ್ಸ್ಗೆ ಪರ್ಟಿಕ್ಯುಲರ್ ಸೆಟ್ ಆಫ್ ಡಿಸ್ಕೌಂಟ್ ಸಿಗುತ್ತೆ. ಆ್ಯಂಡ್ ನೀವು ಇವಾಗ ನೋಡ್ತಾ ಇರೋದು ನೋಡಿ, ಒಂದು ಸ್ಯಾರಿನಲ್ಲಿ ಲಂಗ ದಾವಣಿ ಮಾಡಿರೋದು ಆ್ಯಂಡ್ ಕ್ರಾಪ್ ಟಾಪ್ ಥರನೂ ಹಾಕ್ಕೊಬೋದು, ಮತ್ತು ಲಂಗ ದಾವಣಿ ಯೂಸ್ ಮಾಡ್ಕೊಂಡು ಲಂಗ ದಾವಣಿ ಥರನೂ ಹಾಕ್ಕೊಬೋದು. ಆ್ಯಂಡ್ ಇದು ಸ್ಯಾರಿಯಿಂದ ಕನ್ವರ್ಟ್ ಮಾಡಿರೋದು. ಆ್ಯಂಡ್ ಇದು ಬ್ಲೌಸ್ ಕಸ್ಟಮೈಸೇಷನಿಗೆ ಕೊಟ್ಟಿದ್ರು, ಇದೇ ಡಿಸೈನ್ ಬೇಕು ಅಂತ ಹೇಳಿದರು. ಆ್ಯಂಡ್ ಇದಾದಮೇಲೆ ನಮ್ಮ ಗೌರಿ ಫ್ಯಾಷನ್ಸ್ನ ದಯವಿಟ್ಟು ಫಾಲೋ ಮಾಡಿ, ಪೇಜ್ನ ಲೈಕ್ ಮಾಡಿ, ನಾಟ್ ಓನ್ಲಿ ಇನ್ ಇನ್ಸ್ಟಾಗ್ರಾಮ್ ಬಟ್ ಆಲ್ಸೋ ಇನ್ ಯೂಟ್ಯೂಬ್. ಆ್ಯಂಡ್ ನಾವು 33 ಟೈಪ್ಸ್ ಆಫ್ ಸರ್ವೀಸಸ್ನ ಕೊಡ್ತಾ ಇದ್ದೀವಿ ನಮ್ಮ ಶಾಪ್ ಕಡೆಯಿಂದ, ಅಂದರೆ ನಮ್ಮ ಗೌರಿ ಫ್ಯಾಷನ್ಸ್ ಕಡೆಯಿಂದ. 33 ಟೈಪ್ಸ್ ಆಫ್ ಸರ್ವೀಸಸ್ ಯಾವ್ದು ಅಂತ ಈಗ ಒಂದೊಂದಾಗಿ ಬರುತ್ತೆ. ಮೇಯ್ನಾಗಿ ಫಸ್ಟ್ ಸರ್ವೀಸ್ ಅದರಲ್ಲಿ 1 ಡೇ ಡೆಲಿವರಿ, ಮತ್ತೆ ಮೆನ್ಷನ್ ಮಾಡ್ತಾ ಇದ್ದೀವಿ. 1 ಡೇ ಡೆಲಿವರಿ, ಒಂದೇ ದಿವಸದಲ್ಲಿ ನಿಮ್ಮ ಬ್ಲೌಸ್ನ ನಾವು ಪರ್ಫೆಕ್ಟ್ ಫಿನಿಶಿಂಗ್ನಲ್ಲಿ ಡೆಲಿವರಿ ಮಾಡಿಕೊಡ್ತೀವಿ. ಈ ಫೋಟೋಸ್ ಎಲ್ಲ ಮತ್ತೆ ರಿಪೀಟ್ ಆಗ್ತಿದೆ ಅಂತ ಅಂದ್ಕೊಬೇಡಿ. ಇದೇ ಥರ ಒಂದೇ ಫ್ಯಾಬ್ರಿಕಲ್ಲಿ ನಮ್ಮ ತುಂಬ ಜನ ಸ್ಟೂಡೆಂಟ್ಸ್ ಇದ್ದರು, ಅವರು ಇದನ್ನು ಒಂದೇ ಥರ ಪ್ಯಾಟರ್ನ್ ಸ್ಟಿಚ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ನೀವು ವಿಡಿಯೋನಲ್ಲಿ ನೋಡ್ತಾ ಇರೋದು ನೋಡಿ, ಮಾಮ್ ಆ್ಯಂಡ್ ಡಾಟರ್ ಕೊಂಬೋ. ಸೊ ನಮ್ಮ ಸ್ಟೂಡೆಂಟ್ ಇದನ್ನು ನಮ್ಮ ಕ್ಲೈಂಟ್ಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದು. ಒಂದೇ ತಿಂಗಳಲ್ಲಿ ನೋಡಿ ಎಷ್ಟು ಜನ ಕ್ಲೈಂಟ್ಸ್ನ ಸ್ಯಾಟಿಸ್ಫೈ ಮಾಡಿದ್ದಾರೆ ಅಂತ. ಸೊ ಐ ಆಮ್ ಮೆನ್ಷನಿಂಗ್ ದ್ಯಾಟ್ ಸ್ಯಾರಿ ತೊಗೊಂಡು ಬನ್ನಿ, ಸ್ಯಾರಿಯಿಂದ ನಾವು ನಿಮಗೆ ಮಾಡರ್ನೈಸ್ ಲುಕ್ ಬ್ಲೌಸ್ ಕೊಡ್ತೀವಿ. ಅದ್ರ ಜೊತೆಗೆ ನಿಮಗೆ ಗೌನ್ ಬೇಕಿದ್ರೂ ಕನ್ವರ್ಟ್ ಮಾಡಿ ಕೊಡ್ತೀವಿ, ಅಥವಾ ಲಂಗ ಬ್ಲೌಸ್ ಆದರೂ ಕನ್ವರ್ಟ್ ಮಾಡಿಕೊಡ್ತೀವಿ. ಇಲ್ಲಿ ನೋಡಿ, ನಮ್ಮೊಬ್ಬರು ಕಸ್ಟಮರು ಗೌನ್ನ ಹೊಲಿಸ್ಕೊಂಡಿದ್ದಾರೆ ಸ್ಯಾರಿಯಿಂದ. ಅದು ಡಿಫ್ರೆಂಟ್ ಪ್ಯಾಟರ್ನ್, ಕೋಟ್ ಪ್ಯಾಟ್ರನಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಇದು. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದೆಲ್ಲನೂ ಕೂಡ ನಮ್ಮ ಸ್ಟೂಡೆಂಟ್ ಕಡೆಯಿಂದನೇ ನಾವು ಮಾಡಿಸಿರೋದು, ಸ್ಟಿಚ್ ಮಾಡಿಸಿರೋದು. ಸೊ ಇಲ್ಲಿ 2 ಅಡ್ವಾಂಟೇಜ್ ಇದೆ. ಒಂದು, ನೀವು ನಮ್ಮ ಗೌರಿ ಫ್ಯಾಷನ್ಸ್ಗೆ ಬಂದು ಸ್ಟೂಡೆಂಟ್ ಆಗಿ ಜಾಯಿನ್ ಆಗಿ, ಜೊತೆಗೆ ನಮ್ಮ ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡೋ ಅಷ್ಟು ನೀವು ಎಲ್ಲ ಕಲ್ತ್ಕೊಳ್ತೀರಾ. ಆ್ಯಂಡ್ ನಿಮ್ಮದೇ ಒಂದು ಬೊಟಿಕ್ನ ಸ್ಟಾರ್ಟ್ ಮಾಡೋ ಅಷ್ಟು ನೀವು ಇಲ್ಲಿ ಬಂದರೆ ಪರ್ಫೆಕ್ಟಾಗಿ ಕಲ್ತ್ಕೊಳ್ತೀರಾ ಅಂತ. ಸೊ ಇವಾಗ ನೀವು ಪಿಕ್ಚರಲ್ಲಿ ಬರ್ತಿರೋದೆಲ್ಲ ನಮ್ಮ ಸೆಲೆಬ್ರಿಟಿ ಕಸ್ಟಮರ್ದು. ಆ್ಯಂಡ್ ಇದು ಕೂಡ ಒಂದು ಕ್ಲೈಂಟು ಅವ್ರ ಮಗುಗೋಸ್ಕರ ಡಿಫ್ರೆಂಟ್ ಪ್ಯಾಟರ್ನ್, ಲಂಗ ಬ್ಲೌಸು ಬೇಡ ನನಗೆ, ಅಥವಾ ಲಂಗ ದಾವಣಿನೂ ಬೇಡ, ಇಂಡೋ ವೆಸ್ಟರ್ನ್ ಮಾಡಿಕೊಡಿ ಅಂದಿದ್ದಕ್ಕೆ ಇದನ್ನು ಮಾಡಿಕೊಟ್ಟಿದ್ವಿ ನಾವು. ಅದು ಸ್ಯಾರಿನಲ್ಲೇ ಕನ್ವರ್ಟ್ ಮಾಡಿದ್ದು. ಅಗೇನ್ ರಿಪೀಟಿಂಗ್, ಸ್ಯಾರಿ ತೊಗೊಂಡು ಬನ್ನಿ, ಅದಕ್ಕೆ ಹೊಸ ಲುಕ್ ತೊಗೊಳ್ಳಿ ಅಂತ. ಸೊ ಈ ಪರ್ಟಿಕ್ಯುಲರ್ ಪಿಕ್ಚರು ಸ್ಯಾರಿ ಪ್ರೀಪ್ಲೀಟಿಂಗ್ದು. ನಮ್ಮ ಕಸ್ಟಮರು ಜಸ್ಟ್ 1 hour ಟೈಮ್ ಕೊಟ್ಟಿದ್ರು, ಸ್ಯಾರಿ ಪ್ರೀಪ್ಲೀಟಿಂಗ್ ಮಾಡಿ, ಕಾಲೇಜಲ್ಲಿ ನಮ್ಗೆ ಫಂಕ್ಷನ್ ಇದೆ ಅಂತ. ಸೊ ನಾನಿಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡ್ತಾ ಇದ್ದೀವಿ. ಸೊ ಈ ಕಾಂಟ್ಯಾಕ್ಟ್ ನಂಬರ್ಗೆ ಏನೇ ಡೌಟ್ ಇದ್ದರೂ ಕಾಲ್ ಮಾಡಿ, ಅಥವಾ ಪ್ರೈಸಸ್ ಏನಾದರೂ ಇದ್ದರೆ ಪ್ರೈಸಸ್ ಎಷ್ಟು ಅಂತ ತಿಳ್ಕೊಬೇಕು ಅನ್ನೋದಿದ್ರೆ, ಸೊ ನಾನು ನಮ್ಮ ವಿಸಿಟಿಂಗ್ ಕಾರ್ಡ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಆ ವಿಸಿಟಿಂಗ್ ಕಾರ್ಡಲ್ಲಿ ಫೋನ್ ನಂಬರ್ ಪ್ರಾಪರಾಗಿ ನಿಮಗೆ ಕಾಣಿಸ್ತಿಲ್ಲ ಅಂತಂದ್ರೂ ನಾನು ಈ ವಿಡಿಯೋನಲ್ಲಿ ಎಲ್ಲೋ ಒಂದು ಕಡೆ, ಒಂದು 4-5 ಕಡೆ ನಮ್ಮ ಫೋನ್ ನಂಬರ್ನ ಮೆನ್ಷನ್ ಮಾಡೇ ಇರ್ತೀನಿ ನೋಡಿ. ಮತ್ತೆ ಫೋನ್ ನಂಬರ್ ಮೆನ್ಷನ್ ಆಗಿದೆ ಇಲ್ಲಿ. ಸೊ ಈ ಫೋನ್ ನಂಬರಲ್ಲಿ ದಯವಿಟ್ಟು ಕಾಲ್ ಮಾಡಿ. ನಿಮಗೆ ಕೆಲಸ ಬೇಕಿದ್ರು, ನಿಮ್ಗೆ ಆಲ್ರೆಡಿ ಟೈಲರಿಂಗ್ ಬರುತ್ತೆ, ನಮಗೆ ಕೆಲಸ ಕೊಡಿ, ಕೆಲಸ ಬೇಕು ಅಂದ್ರೂ ಪರವಾಗಿಲ್ಲ. ನಾವು ಜಾಸ್ತಿ ವುಮೆನ್ ಆಂಟ್ರಪ್ರಿನರ್ಶಿಪ್ಗೆ, ವುಮೆನ್ ಎಂಪವರ್ಮೆಂಟ್ಗೆ ನಾವು ಬೆಂಬಲ ಕೊಡ್ತೀವಿ. ಸೊ ಇವರೆಲ್ಲರೂ ಕೂಡ ನಮ್ಮ ಕಸ್ಟಮರ್ಸೇ. ಸೊ ಅವ್ರ ಮಾಮ್ ಆ್ಯಂಡ್ ಕಿಡ್ ಕಾಂಬಿನೇಷನ್ದು, ಅಥವಾ ಗೌನ್ಸು, ಫ್ರಿಲ್ ಇರೋ ಗೌನ್ಸು, ಸ್ಯಾರಿನ ಕನ್ವರ್ಟ್ ಮಾಡ್ಕೊಂಡಿರೋದು ಪರ್ಟಿಕ್ಯುಲರ್ ಆಗಿ ಫೆಸ್ಟಿವಲ್ಸ್ಗೆ. ಆ್ಯಂಡ್ ಇಂಡೋ ವೆಸ್ಟರ್ನು, ತುಂಬ ಕಡಿಮೆ ಬಟ್ಟೆ ಇದೆ ಅಂತ ಅನ್ನೋರು ಕೂಡ ಫ್ರಾಕ್ ಅಥವಾ ಸಿಂಗಲ್ ಪೀಸ್ನ ಹೊಲಿಸ್ಕೊಂಡಿರೋರು ಇದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಈಗ ಇನ್ನೊಂದು ಪಿಕ್ ಬರ್ತಾ ಇದೆ ನೋಡಿ. ಆ ಪಿಕ್ಕಲ್ಲಿ ನಮ್ಮ ಕಸ್ಟಮರು ಫ್ಯಾಷನ್ ಔಟ್ಫಿಟ್, ಫ್ಯಾಷನ್ ಶೋಗೆ ಅಂತ ಕನ್ವರ್ಟ್ ಮಾಡ್ಕೊಂಡಿರೋದು. ಸೊ ವಿ ಆರ್ ಸ್ಪೆಷಲೈಸ್ಡ್ ವಿತ್ ನಾಟ್ ಓನ್ಲಿ ಅಡಲ್ಟ್ಸ್, ಈವನ್ ಫಾರ್ ಕಿಡ್ಸ್ಗೂ ಕೂಡ ನಿಮಗೆ ಬೇಕಾಗಿರೋ ಥರದ್ದೇ ನಾವು ಗೌನ್ ಆಗಿರ್ಬೋದು, ಫ್ರಾಕ್ ಆಗಿರ್ಬೋದು, ಇಂಡೋ ವೆಸ್ಟರ್ನ್ ಡ್ರೆಸ್ಸಸ್ ಆಗಿರ್ಬೋದು ಸ್ಟಿಚ್ ಮಾಡಿ ಕೊಡ್ತೀವಿ. ಆ್ಯಂಡ್ ಬ್ಲೌಸಸಲ್ಲೂ ಡಿಫ್ರೆಂಟ್ ಪ್ಯಾಟ್ರನ್ಸ್ ಇದೆ. ಕಟೋರಿ ಬ್ಲೌಸಸ್, ಪ್ರಿನ್ಸಸ್ ಕಟ್ ಬ್ಲೌಸಸ್, ಕ್ರಾಪ್ ಟಾಪ್ ಅಂತ. ಆ್ಯಂಡ್ ಅದಕ್ಕೆ ಇದು ಕೂಡ ಯಾವ ಥರ ಬೇಕೋ ಆ ಥರ ಡಿಸೈನ್ಸ್ ಮಾಡಿ ಕೊಡ್ತೀವಿ. ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಇದೆ, ಜಸ್ಟ್ ನೋಡಿ. ಆ್ಯಂಡ್ ಇದು ನಮ್ಮ ಸ್ಟೂಡೆಂಟ್ದೊಂದು ಪೋರ್ಟ್ಫೋಲಿಯೋ ಫೈಲು. ಸೊ ನಾವು ಡೈರೆಕ್ಟಾಗಿ ಅವ್ರಿಗೆ ಬಟ್ಟೆನ ಹೊಲಿಯೋದಕ್ಕಿಂತ ಮುಂಚೆ ಎಲ್ಲ ಫ್ಯಾಬ್ರಿಕ್ಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀವಿ. ಆ ಫ್ಯಾಬ್ರಿಕ್ಸಿಂದ ಯಾವ್ಯಾವ ಥರ ಔಟ್ಫಿಟ್ನ ರೆಡಿ ಮಾಡ್ಬೋದು ಅನ್ನೋದನ್ನ ಸ್ಕೆಚ್ ಮೂಲಕ ನಾವು ತೋರಿಸ್ಕೊಡ್ತೀವಿ. ಆ್ಯಂಡ್ ಯಾವ್ಯಾವ ಫ್ಯಾಬ್ರಿಕಲ್ಲಿ ಯಾವ್ಯಾವ ಥರ ಬಟ್ಟೆನ, ಯಾವ್ಯಾವ ಥರ ಡಿಸೈನ್ಸ್ನ ಹೊಲಿಬೋದು, ಪ್ಯಾಟರ್ನ್ಸ್ನ ಹೊಲಿಬೋದು, ಯಾವ್ಯಾವ ಥರ ಸ್ಟಿಚಸ್ ಇದೆ, ಅದನ್ನೆಲ್ಲನೂ ನಾವು ಒಂದು ರೆಕಾರ್ಡ್ ಮೇಂಟೈನ್ ಮಾಡಿಸ್ತೀವಿ. ಆ್ಯಂಡ್ ಇದೊಂದು ನಮ್ಮ ಸ್ಟೂಡೆಂಟೇ ಅವರೇ
ಪ್ರಿಪೇರ್ ಮಾಡಿರೋ ಒಂದು ಫೈಲು, ಆ ಫೈಲ್ನ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಆ್ಯಂಡ್ ನಮ್ಮಲ್ಲೇ ನಮ್ಮ ಗೌರಿ ಫ್ಯಾಷನ್ಸಲ್ಲೇ ಫ್ಯಾಬ್ರಿಕ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನೀವು ಸಡನ್ನಾಗಿ ಫ್ಯಾಬ್ರಿಕ್ ಶಾರ್ಟೇಜ್ ಆಯಿತು ಅಥವಾ ಫಾಲ್ಸ್ ಮ್ಯಾಚಿಂಗ್ ಸಿಗ್ತಾ ಇಲ್ಲ ಅಥವಾ ಬ್ಲೌಸ್ ಪೀಸ್ ಮ್ಯಾಚಿಂಗ್ ಸಿಗ್ತಾ ಇಲ್ಲ ಅಂತ ಎಲ್ಲೆಲ್ಲೋ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸೊ ನಮ್ಮಲ್ಲೇ ಫ್ಯಾಬ್ರಿಕ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನೀವು ಫ್ಯಾಬ್ರಿಕ್ಸ್ನ ನಮ್ಮಲ್ಲೇ ತೊಗೊಂಡು ನಮ್ಮಲ್ಲೇ ಹೊಲಿಯೋಕ್ಕೂ ಹಾಕ್ಬೋದು. ಆ ಥರ ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ನಮ್ಮ ಗೌರಿ ಫ್ಯಾಷನ್ಸ್ ಕಡೆಯಿಂದ. ಆ್ಯಂಡ್ ಯಾವ್ಯಾವ ಥರ ಫ್ಯಾಬ್ರಿಕ್ಸ್ ಆಲ್ರೆಡಿ ನೀವು ವಿಡಿಯೋನಲ್ಲಿ ನೋಡ್ತಾ ಇದ್ದೀರಾ. ಅದು ರಾ ಸಿಲ್ಕ್ ಇರ್ಬೋದು, ಸ್ಯಾಟಿನ್ ಇರ್ಬೋದು, ಕಾಟನ್ ಇರ್ಬೋದು, ಲೆನಿನ್ ಇರ್ಬೋದು, ಕಾಟನ್ ಸಿಲ್ಕ್ ಆಗಿರ್ಬೋದು, ಆರ್ಗ್ಯಾನ್ಸಾ ಆಗಿರ್ಬೋದು, ಎಲ್ಲ ಥರದ್ದು ಬ್ರೊಕೆಡ್ ಫ್ಯಾಬ್ರಿಕ್ ಆಗಿರ್ಬೋದು, ನೆಟ್ ಫ್ಯಾಬ್ರಿಕ್ ಆಗಿರ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾಟ್ ಓನ್ಲಿ ಫ್ಯಾಬ್ರಿಕ್ಸ್, ನಿಮ್ಗೆ ಯಾವ ಥರ ಬ್ಲೌಸ್ಗೆ ಡಿಸೈನ್ ಮಾಡಬೇಕು, ಆ ಡಿಸೈನ್ಗೆ ಬೀಡ್ಸ್ ಏನಾದರೂ ಬೇಕು, ಪರ್ಲ್ ಡಿಸೈನ್ ಬೇಕು ಅಥವಾ ಮ್ಯಾಚಿಂಗ್ದು ಏನಾದರೂ ಡಿಸೈನ್ಸ್ ಹಾಕಿ ಲೇಸಸ್ ಹಾಕಿ ಅಂತಂದ್ರೆ ಲೇಸಸ್ ಕೂಡ ಅವೈಲೇಬಲ್ ಇದೆ, ಬೀಡ್ಸು ಕೂಡ ಅವೈಲೇಬಲ್ ಇದೆ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಅಥವಾ ನಿಮ್ಮ ಬ್ಲೌಸಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದ್ರ ತಕ್ಕಂಗೆ. ನಿಮಗೆ ಐಡಿಯಾ ಇಲ್ಲ ಯಾವ ಥರ ಡಿಸೈನ್ ಬೇಕು ಅಂತಂದ್ರೂ ಪರವಾಗಿಲ್ಲ, ನಾವೇ ಐಡಿಯಾನ ಸಜೆಸ್ಟ್ ಮಾಡ್ತೀವಿ ಯಾವ ಥರ ಹೊಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ಯಾವ ಫ್ಯಾಬ್ರಿಕ್ಕು, ಯಾವುದಕ್ಕೆ ಯಾವ ಲೇಸು, ಯಾವುದಕ್ಕೆ ಯಾವ ಡಿಸೈನು, ಅದನ್ನೆಲ್ಲ ನಾವೇ ನಿಮಗೆ ಸಜೆಸ್ಟ್ ಮಾಡ್ತೀವಿ. ಸೊ ನಿಮಗೆ ಗೊತ್ತಿಲ್ಲ ಅಂತಂದ್ರೂ ಪರವಾಗಿಲ್ಲ, ನೀವು ನಮ್ಮ ಕಡೆಯಿಂದ ಸಜೆಷನ್ನ ತೊಗೊಳ್ಬೋದು ನೀವು. ಆ್ಯಂಡ್ ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಸ್ಟೂಡೆಂಟ್ಸ್ನ ಡೇ 1 ಕ್ಲಾಸು. ಸೊ ಅವರಿಗೆ ಡೈರೆಕ್ಟಾಗಿ ನಾವು ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಮಾಡಿಬಿಡಿ ಫ್ಯಾಬ್ರಿಕ್ ಮೇಲೆ ಅಂತ ಬಿಡಲ್ಲ. ಸೊ ಈ ಥರ ಫಸ್ಟು ಕಾರ್ಡ್ಬೋರ್ಡ್ ಶೀಟ್ನಲ್ಲಿ ಅವ್ರಿಗೆ ಹೇಗೆ ಮಾರ್ಕ್ ಮಾಡೋದು, ಒಂದು ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮೆಷರ್ಮೆಂಟ್ಸ್ ಹೇಗೆ ತೊಗೊಳ್ಳೋದು, ಅದನ್ನು ಪೇಪರಲ್ಲಿಟ್ಟು ಹೇಗೆ ಡೈರೆಕ್ಟ್ ಫ್ಯಾಬ್ರಿಕ್ ಕೊಡೋದಕ್ಕಿಂತ ಪೇಪರಲ್ಲಿ ಫಸ್ಟು ಪ್ರಾಕ್ಟೀಸ್ ಮಾಡ್ತೀವಿ. ಆ್ಯಂಡ್ ನಮ್ಮಲ್ಲಿ ಎಲ್ಲ ಥರ ಟೈಲರಿಂಗ್ ಮೆಷಿನ್ಸ್ ಇದೆ, ಅಂದರೆ ಎಲೆಕ್ಟ್ರಿಕ್ ಮೆಷಿನ್ ಆಗಿರ್ಬೋದು ಅಥವಾ ಪೆಡಲ್ ಮೆಷಿನ್ ಆಗಿರ್ಬೋದು. ಸೊ ನಿಮ್ಗೆ ಯಾವುದ್ರಲ್ಲಿ ಬೇಕಂದ್ರೂ ಆ ಥರದ ಮೆಷಿನಲ್ಲಿ ಕಲ್ತ್ಕೊಳ್ಬೋದು. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ನಾವು ನೆಕ್ ಪ್ಯಾಟ್ರನ್ ಈ ವಿಡಿಯೋನಲ್ಲಿ ನೋಡ್ತಾ ಇದ್ದೀರಾ, ನೆಕ್ಗೆ ಹೇಗೆ ಕ್ಯಾನ್ವಸಿಂಗ್ ಕೊಡೋದು ಅಂತ. ಸೊ ಇದು ನಮ್ಮ ಸ್ಟೂಡೆಂಟ್ ಒಬ್ಬರು ಮಾಡ್ತಾ ಇರೋದನ್ನ ವಿಡಿಯೋ ಮಾಡಿರೋದು ನಾವು. ಸೊ ಅವರೇ ಕಲಿತು ಒಂದು ಬ್ಲೌಸ್ ರೆಡಿ ಮಾಡಿ ಆ ಬ್ಲೌಸ್ಗೆ ಕ್ಯಾನ್ವಸ್, ನೆಕ್ ಡಿಸೈನ್ಗೆ ಕ್ಯಾನ್ವಸ್ ಕೊಡೋದನ್ನ ಕಲ್ತಿದ್ದಾರೆ. ಇದು ಡೇ 30, ಆಗಲೇ ಬಂದಿದ್ದ ವಿಡಿಯೋ ಡೇ 1, ಅದರಲ್ಲಿ ಪೇಪರಲ್ಲಿ ಕಟ್ ಮಾಡ್ತಾಯಿದ್ರು. ಬಟ್ ಡೇ 30 ನೋಡಿ, ಜಸ್ಟ್ 30 ಡೇಸ್ನಲ್ಲಿ ಈ ಒಬ್ಬರು ಸ್ಟೂಡೆಂಟು ಆಲ್ರೆಡಿ ಬ್ಲೌಸ್ನ ಸ್ಟಿಚ್ ಮಾಡಿ ಆ ಬ್ಲೌಸ್ಗೆ ನೆಕ್ ಪ್ಯಾಟ್ರನ್ ಕೊಟ್ಟು ಆ ನೆಕ್ ಪ್ಯಾಟ್ರನ್ಗೆ ಕ್ಯಾನ್ವಸ್ಸು ಕೂಡ ಅಟ್ಯಾಚ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಗೌರಿ ಫ್ಯಾಷನ್ಸ್. ನಮ್ಮಲ್ಲಿ ಬರೋ ಸ್ಟೂಡೆಂಟು ಒಂದು ಬ್ಲೌಸ್ನ ಕಂಪ್ಲೀಟಾಗಿ ಹೊಲಿಯೋ ಥರ ನಾವು ಅವ್ರನ್ನ ಪ್ರಿಪೇರ್ ಮಾಡಿ ಕಳಿಸ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋನಲ್ಲಿ ನಮ್ಮ ಸ್ಟೂಡೆಂಟ್ ಒಬ್ಬರು ಸ್ಟಿಚ್ ಮಾಡ್ತಿದ್ದಾರೆ, ಒಂದು ಪ್ಯಾಟ್ರನ್ ನೆಕ್ಗೆ ಕ್ಯಾನ್ವಸ್ ಹಾಕ್ತಾ ಇದ್ದಾರೆ. ಸೊ ವಿ ಫೀಲ್ ವೆರಿ ಪ್ರೌಡ್ ಆ್ಯಕ್ಚುಲಿ, ನಮ್ಮಲ್ಲಿ ಬರೋ ಸ್ಟೂಡೆಂಟು ಎಷ್ಟು ಬೇಗ ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ ಅಂತ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ, ಒಬ್ಬೊಬ್ಬರು ಸ್ಟೂಡೆಂಟು ಒಂದೊಂದನ್ನು ಕಲಿತಾ ಇದ್ದಾರೆ. ಒಬ್ಬರು ಬ್ಲೌಸ್ ಪ್ಯಾಟ್ರನ್ ಮಾಡ್ತಾ ಇದ್ರೆ, ಇನ್ನೊಬ್ಬರು ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಾರೆ, ಅಂದರೆ ಹುಕ್ಸ್ಗೆ ಹಾಕೋದನ್ನ ಕಲಿತಾ ಇದ್ದಾರೆ. ಆ್ಯಂಡ್ ಇಲ್ಲೊಬ್ಬರು ಸ್ಟೂಡೆಂಟ್ ನೋಡಿ ಎಮಿಂಗ್ ಮಾಡೋದನ್ನು ಕಲಿತಾ ಇದ್ದಾರೆ. ಆ್ಯಂಡ್ ಇನ್ನೊಬ್ಬರು ಸ್ಟೂಡೆಂಟು ಜಿಗ್ಜಾಗ್ ಮಾಡೋದನ್ನು ಕಲಿತಾ ಇದ್ದಾರೆ. ಸೊ ನಮ್ಮಲ್ಲಿ ಎಲ್ಲ ಥರ ಮಷಿನ್ಸ್ ಇದೆ. ನಾವೊಂದು ಹೇಳ್ಕೊಟ್ಟು ಇನ್ನೊಂದು ಹೇಳ್ಕೊಡಲ್ಲ ಅನ್ನೋದೇನೂ ಇಲ್ಲ. ಆ್ಯಂಡ್ ನೀವು ಕಸ್ಟಮರ್ಸ್ ಮಾತ್ರ ಅಲ್ಲ, ಯಾರಾದರೂ ಹೋಲ್ಸೇಲ್ ಆಗಿ ಬಲ್ಕ್ ಆರ್ಡರ್ ಕೊಡ್ತಾ ಇದ್ದಾರೆ, ಈ ಥರ ಏಮಿಂಗ್ಗೆ ಅಥವಾ ಹುಕ್ಸ್ ಹಾಕೋದಕ್ಕೆ ಅಥವಾ ಜಿಗ್ಜಾಗ್ ಮಾಡೋದಕ್ಕೆ, ಸ್ಯಾರಿ ಫಾಲ್ಸ್ ಹಾಕೋದಕ್ಕೆ ಅಂತ ಯಾರಾದರೂ ಕೊಡ್ತಾ ಇದ್ದಾರೆ, ಬಲ್ಕ್ ಆರ್ಡರ್ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಾವು ಡಿಸ್ಕೌಂಟ್ ಪ್ರೈಸ್ ಕೊಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ, ನಾವೊಂದು ಕಸ್ಟಮರ್ಗೆ ಒಂದು 2 ಮಿನಿಟ್ಸ್ ಸ್ಯಾರಿನ ರೆಡಿ ಮಾಡಿ ಕೊಟ್ಟಿದ್ದೀವಿ. ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗೆಲ್ಲ ಸ್ಯಾರಿ ಉಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಇವಾಗ ನೀವು ಸದ್ಯಕ್ಕೆ ಈ ವಿಡಿಯೋನಲ್ಲಿ ನೋಡ್ತಿರೋದು ಒಬ್ಬರು ಸ್ಟೂಡೆಂಟು ಇತ್ತೀಚೆಗೆ ಹೊಸದಾಗಿ ಟೀಚರ್ ಆಗಿ ಸೇರಿಕೊಂಡಿದ್ರು. ಅವ್ರಿಗೆ ಸ್ಯಾರಿ ವೇರ್ ಮಾಡೋಕ್ಕೆ ಬರ್ತಿಲ್ಲ, ಡೈಲಿ ಸ್ಯಾರಿ ಉಟ್ಕೊಂಡು ಹೋಗಬೇಕು, ಏನು ಮಾಡೋದು ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಿರ್ಬೇಕಾರೆ ನಾವು ಅಷ್ಟೇ ತಾನೇ ನಮ್ಮ ಹತ್ರ ನಿಮ್ಮ ಸ್ಯಾರಿ ತೊಗೊಂಡು ಬನ್ನಿ, ನಾವು ನಿಮಗೆ ವಿತ್ ಪಾಕೆಟ್ ಇರೋ ಥರದ್ದು ಒಂದು 2 ಮಿನಿಟ್ಸ್ ಸ್ಯಾರಿ ರೆಡಿ ಮಾಡಿಕೊಡ್ತೀನಿ ಅಂತ. ಸೊ ದಿಸ್ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಈಸ್ ಅ ಟೀಚರ್ ಆ್ಯಂಡ್ ಶಿ ಈಸ್ ನಾವು ವೆರಿ ಹ್ಯಾಪಿ. ಯಾಕಂದರೆ ನಮ್ಮ ಹತ್ರ 2 ಮಿನಿಟ್ಸ್ ಸ್ಯಾರಿ ಅಂದರೆ ರೆಡಿ ಸ್ಯಾರಿನ ಮಾಡಿಸ್ಕೊಂಡು ಅವರು ಡೈಲಿ ಇವಾಗ ಆರಾಮಾಗಿ ಟೆನ್ಷನ್ನೇ ಇಲ್ಲದೆ ಜಸ್ಟ್ 2 ಮಿನಿಟ್ಸ್ನಲ್ಲಿ ಸ್ಯಾರಿ ಉಟ್ಕೊಂಡು ಅವರು ಕ್ಲಾಸ್ಗೆ ಹೋಗ್ತಾರೆ. ಅಂದರೆ ಟೀಚರ್ ಆಗಿರೋದ್ರಿಂದ ಸ್ಕೂಲಿಗೆ ಹೋಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಕೂಡ ನಿಮ್ಮ ಸ್ಯಾರಿ ನಮ್ಮ ಹತ್ರ ತೊಗೊಂಬಂದರೆ ಅದು ಸ್ಯಾರಿ ಪ್ಲೀಟಿಂಗ್ ಮಾತ್ರ ಅಲ್ಲ, 2 ಮಿನಿಟ್ಸ್ ಸ್ಯಾರಿ ಥರ ರೆಡಿ ಸ್ಯಾರಿ ಥರನೂ ಮಾಡಿಕೊಡ್ತೀವಿ ನಾವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ನೀವೇನಾದರೂ ಸ್ಯಾರಿ ಪ್ರೀ ಪ್ಲೀಟಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ರು ಅಷ್ಟೇ, ಸ್ಯಾರಿ ಪ್ರೀ ಪ್ಲೀಟಿಂಗ್ನ ಕಲ್ತ್ಕೊಳ್ಳೋದಕ್ಕೆ ಬರ್ತೀನಿ, ನನಗೆ ಟೈಲರಿಂಗ್ ಕ್ಲಾಸಸ್ ಎಲ್ಲ ಬೇಡ, ಬರೀ ಸ್ಯಾರಿ ಪ್ರೀ ಪ್ಲೀಟಿಂಗ್ ಕಲ್ತ್ಕೊಡಿ ಅಂತಂದರೆ ಅದಕ್ಕೂ ಕೂಡ ರೆಡಿ. ಸೊ ಅದು ಕೂಡ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ. ಇದಕ್ಕೆ ಆದಂಥ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇರುತ್ತೆ ಹೇಳ್ಕೊಡೋದಕ್ಕೆ. ಆ ಟೈಮಿಂಗ್ಸ್ಗೆ ಬಂದರೆ ನೀವು ಟೈಲರಿಂಗ್ ಕ್ಲಾಸ್ ಅಲ್ಲದೆ ಬರೀ ಸ್ಯಾರಿ ಪ್ರೀ ಪ್ಲೀಟಿಂಗ್ ಕ್ಲಾಸಸ್ಗೂ ಕೂಡ ಅಟೆಂಡ್ ಮಾಡ್ಬೋದು. ಆ್ಯಂಡ್ ಸ್ಯಾರಿ ಪ್ರೀ ಪ್ಲೀಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನೀವೇ ಕಲ್ತ್ಕೊಳ್ಬೋದು. ಈ ವಿಡಿಯೋನಲ್ಲಿ ನೋಡ್ತಿರೋದು ನಮ್ಮ ಸ್ಟೂಡೆಂಟ್ ಒಬ್ಬರು. ನಾವು ಫಸ್ಟು ಇದು ಬೇಸಿಕ್ ಸ್ಯಾರಿ ಅಂತಂದರೆ ಈಸಿ ಆಗಿರೋ ಸ್ಯಾರಿನ ಕೊಟ್ಟು ಅವ್ರಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಕೊಡ್ತೀವಿ. ಇದಾದಮೇಲೆ ನಿಮಗೆ ಗೊತ್ತು ಸಿಲ್ಕ್ ಸ್ಯಾರೀಸ್ ಎಲ್ಲ ಎಷ್ಟು ಕಷ್ಟ, ಅದು ಕೂರಿಸೋದು ಕಷ್ಟ, ಪ್ಲೀಟ್ ಮಾಡೋದು ಕಷ್ಟ ಅಂತ. ಸೊ ಫಸ್ಟು ಬೇಸಿಕ್ ಲೆವೆಲ್ ಸ್ಯಾರಿ ಪ್ರೀ ಪ್ಲೀಟಿಂಗ್ ಕಲಿಬೇಕಾದ್ರೆ ನಾರ್ಮಲ್ ಜಾರ್ಜೆಟ್ ಸ್ಯಾರಿ ಕೊಡ್ತೀವಿ. ಅದಾದಮೇಲೆ ಅವ್ರಿಗೆ ಪ್ಯೂರ್ ಸಿಲ್ಕ್ ಸ್ಯಾರಿನಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಬಿಡ್ತೀವಿ. ಆ್ಯಂಡ್ ಇದು ನಮ್ಮ ಸ್ಟೂಡೆಂಟ್ ಒಬ್ಬರು ಹೊಲ್ದಿರೋ ಅಂತಹ ಬ್ಲೌಸು, ಸ್ಲೀವ್ಲೆಸ್ ಬ್ಲೌಸು. ಆ್ಯಂಡ್ ಇದು ಪ್ರಿನ್ಸಸ್ ಕಟ್ ಬ್ಲೌಸು. ಸೊ ಅವರು ತುಂಬ ರಿಕ್ವೆಸ್ಟ್ ಮಾಡಿ ನಮ್ಮ ಹತ್ರ ನನಗೆ ಬ್ಲೌಸ್ ಏನೋ ಹೊಲಿಯೋಕ್ಕೆ ಬರುತ್ತೆ, ಅದು ಪ್ರಿನ್ಸಸ್ ಕಟ್ ನನಗೆ ಹೊಲಿಯೋದಕ್ಕೆ ಬರಲ್ಲ ಅಂತ ಕೇಳ್ಕೊಂಡಾಗ ಅದು ಒಂದು ಪ್ಯಾಟ್ರನ್ನ ಅವ್ರಿಗೆ ಪರ್ಫೆಕ್ಟ್ ಫಿನಿಷಿಂಗ್ನಲ್ಲಿ ಕಲಿಸ್ಕೊಟ್ಟಿದ್ವಿ. ಆ್ಯಂಡ್ ಇದೆಲ್ಲ ನಮ್ಮ ಸ್ಟೂಡೆಂಟ್ ಒಬ್ಬರು ಫಿನಿಷಿಂಗ್ ಕೊಟ್ಟಿರೋ ಅಂತಹ ಬ್ಲೌಸಸ್ಸು. ಎಷ್ಟು ಪರ್ಫೆಕ್ಟಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ, ಎಲ್ಲ ಥರ ಪ್ಯಾಟ್ರನ್ ಇಟ್ಟಿದ್ದಾರೆ ಆ್ಯಂಡ್ ಎಲ್ಲ ಥರ ಡಿಸೈನ್ಸ್ ಇಟ್ಟಿದ್ದಾರೆ, ನೆಕ್ ಡಿಸೈನ್ಸು, ನೆಕ್ ಪ್ಯಾಟ್ರನ್ಸು. ಸೊ ಸಮ್ಟೈಮ್ಸ್ ವಿ ಫೀಲ್ ವೆರಿ ಪ್ರೌಡ್ ಆ್ಯಂಡ್ ವಿ ಫೀಲ್ ವೆರಿ ಸ್ಪೆಷಲ್ ಆ್ಯಂಡ್ ವಿ ಫೀಲ್ ವೆರಿ ಹ್ಯಾಪಿ. ಯಾಕಂದರೆ ನಮ್ಮಲ್ಲಿ ಬರೋ ಸ್ಟೂಡೆಂಟ್ಸು ಬರೀ ಬೇಸಿಕ್ ಬ್ಲೌಸ್ ಮಾತ್ರ ಕಲ್ತ್ಕೊಂಡು ಹೋಗಲ್ಲ, ಅದರ ಅಡ್ವಾನ್ಸ್ ಲೆವೆಲ್ಲು ಅಂದರೆ ಕಟೋರಿ ಬ್ಲೌಸು, ಪ್ರಿನ್ಸಸ್ ಕಟ್ ಬ್ಲೌಸು, ಕ್ರಾಪ್ ಟಾಪ್ ಬ್ಲೌಸಸ್ಸು, ಅದಕ್ಕೆ ಟ್ಯಾಸಲ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಸಲ್ಸ್ ಕೊಡೋದು ಹೇಗೆ, ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಕ್ ಡಿಸೈನ್ ಕೊಡೋದು ಹೇಗೆ, ಆ ನೆಕ್ಗೆ ಎಂಬ್ರಾಯ್ಡ್ರಿ ಕೊಡೋದು ಹೇಗೆ, ಆ್ಯಂಡ್ ಅದು ಮಾತ್ರ ಅಲ್ಲ, ಕಟ್ ವರ್ಕ್ ಹೇಗೆ ಕೊಡೋದು ಅಂದರೆ ಪ್ಯಾಚ್ ವರ್ಕ್ ಬ್ಲೌಸಸ್ಸು, 2 ಕಾಂಬಿನೇಷನ್ ಬ್ಲೌಸಸ್ ಕೊಡೋದು ಹೇಗೆ, ಅದಕ್ಕೆ ಟ್ಯಾಸಲ್ಸ್ ಅಟ್ಯಾಚ್ ಮಾಡೋದು ಹೇಗೆ, ಇದು ಎಲ್ಲನೂ ಕೂಡ ಕಲ್ತ್ಕೊಂಡು ಹೋಗ್ತಾರೆ. ಸ್ಲೀವ್ಲೆಸ್ ಬ್ಲೌಸು ಅದನ್ನು ಕೂಡ ಕಲ್ತ್ಕೊಂಡು ಹೋಗ್ತಾರೆ. ಆ್ಯಂಡ್ ಇದೆಲ್ಲ ಇವಾಗ ನೋಡ್ತಿರೋ ಇಮೇಜಸ್ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಮಾಡಿರೋದು. ಆ್ಯಂಡ್ ನಾನು ಪರ್ಟಿಕ್ಯುಲರಾಗಿ ಏನು ಹೇಳ್ತೀನಿ ಅಂತಂದರೆ, ನಾನಿಲ್ಲಿ ಪ್ರಮೋಟ್ ಮಾಡ್ತಿರೋದು ಬರೀ ನಮ್ಮ ಕ್ಲೈಂಟ್ಸಿಗೆ ಮಾತ್ರ ಅಲ್ಲ, ನಾನು ಪ್ರಮೋಷನ್ ಮಾಡ್ತಿರೋದು ಬರೀ ನಮ್ಮ ಕ್ಲೈಂಟ್ಸಿಗೆ ಮಾತ್ರ ಅಲ್ಲ, ನಮ್ಮಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕ್ಲಾಸಸ್ ನಡೀತಾ ಇದೆ. ದಯವಿಟ್ಟು ನೀವು ನಮ್ಮ ಕ್ಲಾಸಸ್ಗೆ ಜಾಯ್ನ್ ಆಗಿ ನೀವು ಕೂಡ ಪರ್ಫೆಕ್ಟಾಗಿ ಫಿನಿಷಿಂಗ್ ಕಲಿತು ಟೈಲರ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ನಮ್ಮ ಸ್ಟೂಡೆಂಟ್ಸು ನಮ್ಮಲ್ಲಿ ಕಲ್ತ್ಕೊಂಡು ಹೋಗಿ ಬೊಟಿಕ್ನ ಇಟ್ಟು ಅಥವಾ ಟೈಲರಿಂಗ್ ಕ್ಲಾಸಸ್ನ ಅವರು ಕೂಡ ನಡೆಸ್ತಾ ಇದ್ದಾರೆ, ಟೈಲರಿಂಗ್ ಇನ್ಸ್ಟಿಟ್ಯೂಟ್ನ ನಡೆಸ್ತಾ ಇದ್ದಾರೆ. ಸೊ ಅದು ನಮಗೆ ಹೆಮ್ಮೆ. ನಾವೊಬ್ಬರು ವುಮೆನ್ ಎಂಪವರ್ಮೆಂಟ್ ಮಾಡಿಕೊಡ್ತಾ ಇದ್ದೀವಿ. ಯಾವುದೋ ಒಬ್ಬ ಲೇಡಿ ಮನೇಲೇ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೊಂದು ಪಾರ್ಟ್ ಟೈಮ್ ಜಾಬ್ ಥರ ಅವ್ರ ಮನೇಲೇ ಒಂದು ಟೈಲರಿಂಗ್ ಮಿಷಿನ್ ಇಟ್ಕೊಂಡು ಒಂದು ಅರ್ನ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಗೌರಿ ಫ್ಯಾಷನ್ಸ್ ಕಡೆಯಿಂದ ಇದೆ. ಆ್ಯಂಡ್ ನಿಮ್ಗೆ ಯಾವ ಥರ ಬ್ಲೌಸಸ್ ಬೇಕೋ ಅದು ಎಲ್ಲ ಥರ ಬ್ಲೌಸಸ್ನ ನಾವು ಸ್ಟಿಚ್ ಮಾಡಿ ಕೊಡ್ತೀವಿ. ಆ್ಯಂಡ್ ಇವಾಗಿಲ್ಲೊಂದು ಕಸ್ಟಮರ್, ನಮ್ಮ ಕಿಡ್ ಕಸ್ಟಮರ್ ನೋಡಿ, ಇಲ್ಲಿ ಇವರು ನಮಗೆ ಪರ್ಟಿಕ್ಯುಲರಾಗಿ ಇದೇ ಥರ ಪ್ರಿನ್ಸಸ್ ಥರ ಫ್ರಾಕ್ ಬೇಕು ಅಂತ ಹೇಳಿದರು. ಅದೇ ಥರ ಸ್ಟಿಚ್ ಮಾಡಿ ಕೊಟ್ಟಿದ್ದೀವಿ. ನೆಟ್ ಫ್ಯಾಬ್ರಿಕ್ ನಮ್ಮಲ್ಲೇ ತೊಗೊಂಡು ನಮ್ಮಲ್ಲೇ ಅವರು ಹೊಲಿಯೋದಕ್ಕೆ ಹಾಕಿದರು. ಆ್ಯಂಡ್ ಪ್ರಿನ್ಸಸ್ ಥರನೇ ಕಾಣ್ತಿದ್ದಾರೆ ಕೂಡ. ಆ್ಯಂಡ್ ಈ ವಿಡಿಯೋನಲ್ಲಿ ನೀವು ನೋಡ್ತಿರೋದು ನಮ್ಮ ಸ್ಟೂಡೆಂಟ್ ಒಬ್ಬರು ಬ್ಲೌಸ್ ಸ್ಲೀವ್ಸ್ನ ಕಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಹೆಲ್ಪಿಂಗ್ ದ ಅದರ್ ಸ್ಟೂಡೆಂಟ್. ಸೊ ನಮ್ಮಲ್ಲಿ ಹೇಗೆ ಅಂತಂದರೆ ಕೋಆರ್ಡಿನೇಷನ್ ಚೆನ್ನಾಗಿದೆ. ಒಬ್ಬ ಸ್ಟೂಡೆಂಟು ಇನ್ನೊಬ್ಬ ಸ್ಟೂಡೆಂಟ್ಗೆ ಹೆಲ್ಪ್ ಮಾಡ್ತಾರೆ, ಹೇಗೆ ಕಟ್ ಮಾಡೋದು, ಬ್ಲೌಸ್ ಕಟ್ಟಿಂಗ್ ಹೇಗೆ ಕಟ್ ಮಾಡೋದು ಅಂತ. ಸೊ ಒಬ್ಬ ಸ್ಟೂಡೆಂಟ್ಗೆ ಯಾವಾಗ್ಲೂ ಒಂದು ಪ್ರಾಬ್ಲಮ್ ಇತ್ತು, ಸ್ಲೀವ್ಸಲ್ಲಿ ಬಾಡಿ ಎಲ್ಲ ಕಟ್ ಮಾಡ್ತಾಯಿದ್ರು, ಬ್ಲೌಸ್ ಪೀಸಲ್ಲಿ ಸ್ಲೀವ್ಸ್ ಕಟ್ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಿತ್ತು. ಸೊ ಶಿ ಈಸ್ ಟೇಕಿಂಗ್ ಎ ಹೆಲ್ಪ್ ಫ್ರಮ್ ಅದರ್ ಸ್ಟೂಡೆಂಟ್ ಆ್ಯಂಡ್ ಶಿ ಈಸ್ ಹೆಲ್ಪಿಂಗ್ ಹರ್ ವಿತ್ ಬ್ಲೌಸ್ ಕಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ ಬ್ಲೌಸ್ ಫ್ಯಾಬ್ರಿಕ್ ಹೇಗೆ ಇಟ್ಕೋಬೇಕು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಯಾವುದು ಫ್ರಂಟು ಯಾವುದು ಬ್ಯಾಕು ಅಂತಲೇ ಗೊತ್ತಾಗಲ್ಲ ಬ್ಲೌಸ್ ಪೀಸಲ್ಲಿ. ಸೊ ಅದು ಮೇನ್ ಇಂಪಾರ್ಟೆಂಟು. ನಾವು ನಮ್ಮ ಸ್ಟೂಡೆಂಟ್ಗೆ ಹೇಳ್ಕೊಡೋದು ಫ್ಯಾಬ್ರಿಕ್ ಮುಂದೆ ಯಾವುದು ಹಿಂದೆ ಯಾವುದು ಅಂತ ನೋಡಿ ಆಮೇಲೆ ಕಟ್ ಮಾಡಬೇಕು ಅಂತ. ಸೊ ಇದು ನಮ್ಮ ಕ್ಲೈಂಟದು ಒಂದು ಬ್ಲೌಸ್ ಪೀಸ್ನ ಅವರು ಒಬ್ಬ ಸ್ಟೂಡೆಂಟ್ ಆಲ್ರೆಡಿ ಚೆನ್ನಾಗಿ ಅಡ್ವಾನ್ಸ್ ಲೆವೆಲ್ಲೆಲ್ಲ ಮುಗಿಸಿರೋ ಅಂಥ ಸ್ಟೂಡೆಂಟು ಕ್ಲೈಂಟ್ ಬ್ಲೌಸ್ ಪೀಸ್ನ ಬೇರೆ ಸ್ಟೂಡೆಂಟ್ಗೆ ಹೇಳ್ಕೊಟ್ಕೊಂಡು ಕಲಿಸ್ತಾ ಇದ್ದಾರೆ. ಆ್ಯಂಡ್ ದಿಸ್ ಈಸ್ ಹೌ ವಿ ಲರ್ನ್ ಇನ್ ಆರ್ ಗೌರಿ ಫ್ಯಾಷನ್. ಸೊ ಅಗೇನ್ ಐ ಆಮ್ ರಿಪೀಟಿಂಗ್, ಯಾರಾದರೂ ನೀವು ನಮ್ಮ ಪೇಜ್ ಫಾಲೋ ಮಾಡಿಲ್ಲ ಅಂತಂದರೆ ಪ್ಲೀಸ್ ನಮ್ಮ ಪೇಜ್ನ ಫಾಲೋ ಮಾಡಿ, ಗೌರಿ ಫ್ಯಾಷನ್ಸ್ ಅಂತ. ಆ್ಯಂಡ್ ನಮ್ಮದು ಯೂಟ್ಯೂಬ್ ಚಾನಲ್
ಚಾನಲ್ ಕೂಡ ಇದೆ, ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕೆ ಅಂತಂದರೆ ನಮ್ಮ ಗೌರಿ ಫ್ಯಾಷನ್ಸ್ ಕಡೆಯಿಂದ ಏನಾದರೂ ಆಫರ್ ಬಿಟ್ಟಿದ್ದಾರೆ, ಆಫರ್ ಬರ್ತಿದೆ, ಆಫರ್ ಕೊಡ್ತಿದ್ದೀವಿ ಅಂತಂದರೆ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಆಫರ್ನ ಈಸಿಯಾಗಿ ನೀವು ಅವೈಲ್ ಕೂಡ ಮಾಡ್ಕೊಬೋದು. ಸೊ ನಾವು ಯಾವಾಗ್ಲೂ ನಮ್ಮ ಗೌರಿ ಫ್ಯಾಷನ್ಸ್ ಕಡೆಯಿಂದ ಅವಾಗವಾಗ ಡಿಸ್ಕೌಂಟ್ಸ್ನ ಪ್ರೊವೈಡ್ ಮಾಡ್ತಾನೆ ಇರ್ತೀವಿ ನಮ್ಮ ಕಸ್ಟಮರ್ಗೆ. ಯಾಕಂದರೆ ನಮಗೆ ತುಂಬ ಜನ ವಾಕ್ ಇನ್ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ. ಅವ್ರು ಯಾವಾಗಲೂ ಕೇಳ್ತಿರ್ತಾರೆ, ರೆಗ್ಯುಲರ್ ಕಸ್ಟಮರ್ ಆಗಿದ್ದೀವಿ, ನಮಗೆ ಡಿಸ್ಕೌಂಟ್ ಕೊಡಿ ಅಂತ. ಸೊ ಇಂಡಿವಿಜುವಲ್ ಕಸ್ಟಮರ್ಗೆ ನಾವು ಅಟೆಂಡ್ ಮಾಡಿ, ಈ ಕಡೆ ಸ್ಟೂಡೆಂಟ್ಸ್ನ ಅಟೆಂಡ್ ಮಾಡೋದಕ್ಕೆ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಅದಕ್ಕೆ ಅಂತಲೇ ಈ ವಿಡಿಯೋನಲ್ಲಿ ಏನು ಪರ್ಟಿಕ್ಯುಲರ್ ಆಗಿ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಡು ಬನ್ನಿ, ಆವಾಗ ನಾವು ನಿಮಗೆ ಈಸಿಯಾಗಿ ಡಿಸ್ಕೌಂಟ್ ಕೊಡ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋನಲ್ಲಿ ಒಬ್ಬೊಬ್ಬರು ಒಂದೊಂದು ಡೌಟ್ ಕೇಳ್ತಾ ಇದ್ದಾರೆ. ಒಂದು ಬ್ಲೌಸ್ ಪೀಸ್ನ ಕಟ್ ಮಾಡೋದಕ್ಕೆ ಎಲ್ಲ ಸ್ಟೂಡೆಂಟ್ಸ್ಗೂ ನಾವು ನೀಟಾಗಿ ಸಮಾಧಾನವಾಗಿ ಟೈಮ್ ತಗೊಂಡು ಡೌಟ್ಸ್ನ ಕ್ಲಿಯರ್ ಮಾಡಿಕೊಂಡು ಯು ಆರ್ ಸೀಯಿಂಗ್ ದ್ಯಾಟ್ ವಿ ಆರ್ ಟೇಕಿಂಗ್ ಟೂ ಮಚ್ ಆಫ್ ಟೈಮ್. ಅದು ಯಾಕೆ ಅಂದರೆ ನಮ್ಮ ಸ್ಟೂಡೆಂಟ್ಸ್ಗೆ ಚೆನ್ನಾಗಿ ಅರ್ಥ ಆಗಲಿ, ನಿಧಾನಕ್ಕೆ ನೀಟಾಗಿ ಅರ್ಥ ಮಾಡಿಸ್ಕೊಂಡೆ ನಾವು ನೆಕ್ಸ್ಟ್ ಸ್ಟೆಪ್ ಫರ್ದರ್ಗೆ ಹೋಗೋದು. ಸೊ ಇಷ್ಟು ನಿಧಾನವಾಗಿ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಅರ್ಥ ಮಾಡಿಸಿ ಒಂದು ಬ್ಲೌಸ್ ಕಟ್ಟಿಂಗ್ನ ಹೇಳ್ಕೊಡ್ತೀವಿ. ಸೊ ಬೇರೆ ಇನ್ಸ್ಟಿಟ್ಯೂಟ್ಗೆ ಹೋದರೆ ನಿಮ್ಗೆ ಇಷ್ಟು ಪೇಷನ್ಸಿಂದ ಅಥವಾ ಇಷ್ಟು ಇಂಡಿವಿಜುವಲ್ ಅಟೆನ್ಷನ್ ಕೊಡಲ್ಲ. ಬಟ್ ನಮ್ಮ ಇನ್ಸ್ಟಿಟ್ಯೂಟ್ಗೆ ಅಥವಾ ನಮ್ಮ ಗೌರಿ ಫ್ಯಾಷನ್ಸ್ಗೆ ಬಂದರೆ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತೀವಿ ಆ್ಯಂಡ್ ಒಂದೊಂದಕ್ಕೂ ಪ್ರಾಮಿನೆನ್ಸ್ ಕೊಡ್ತೀವಿ. ನಿಮ್ಮ ಡೌಟ್ಗೆ ಆನ್ ಸ್ಪಾಟ್ ಪ್ರಾಮಿನೆನ್ಸ್ ಕೊಟ್ಟು ಅಲ್ಲೇ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿ ನೀಟಾಗಿ ಡೀಟೇಲ್ಡ್ ಆಗಿ ನಾವು ಹೇಳ್ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಗೇನ್ ಐ ಆಮ್ ರಿಪೀಟಿಂಗ್, ನಾವು ನಮ್ಮ ಗೌರಿ ಫ್ಯಾಷನ್ಸ್ ಕಡೆಯಿಂದ ಫಸ್ಟ್ ಮೇನ್ ಇಂಪಾರ್ಟೆನ್ಸ್ ಅಥವಾ ಫಸ್ಟ್ ಮೇನ್ ಆಫರ್ ಅಂತ ಹೇಳೋದಾದರೆ ಯಾವುದು ಅಂದರೆ 1 day ಡೆಲಿವರಿ. ಯಾವ ಶಾಪ್ನಲ್ಲಿ ಅಥವಾ ಯಾವ ಬುಟಿಕ್ನಲ್ಲಿ ನಿಮ್ಗೆ 1 ದಿವಸಕ್ಕೆ ಕೊಡ್ತಾರೆ ಹೇಳಿ ಡೆಲಿವರಿನ. ಸೊ ನೀವು ನಮ್ಮ ಗೌರಿ ಫ್ಯಾಷನ್ಸ್ಗೆ ನಿಮ್ಮ ಬ್ಲೌಸ್ನ ಕೊಟ್ಟರೆ ನಾವು 1 ದಿವಸದಲ್ಲಿ ಪರ್ಫೆಕ್ಟ್ ಫಿನಿಶಿಂಗ್ ಕೊಟ್ಟು, ಈಗ ತುಂಬ ಜನ ಹಂಗೆ ಅಲ್ವಾ, 50 ಸ್ಯಾರಿ ತೊಗೊಂಬಂದ್ಬಿಡ್ತಾರೆ, ನಾಡಿದ್ದು ಫಂಕ್ಷನ್ ಇಟ್ಕೊಂಡಿರ್ತಾರೆ, ನಂಗೆ ನಾಳೆ ಬ್ಲೌಸ್ 1 ದಿವಸದಲ್ಲಿ ಬ್ಲೌಸ್ ರೆಡಿ ಮಾಡಿಕೊಡಿ ಅಂತ. ಸೊ ಬೇರೆ ಕಡೆ ಎಲ್ಲ ಹೋದ್ರೆ ನಿಮ್ಗೆ ಈ ಆಫರ್ ಸಿಗೋದಿಲ್ಲ, ಕೊಡ್ತೀವಿ ಅಂತ ಏನೋ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ, ಬಟ್ ನಿಮ್ಗೆ ಆನ್ ಟೈಮ್ ಫಂಕ್ಷನ್ಗೆ ಆ ಬ್ಲೌಸಸ್ ಡೆಲಿವರಿ ಸಿಗಲ್ಲ. ಬಟ್ ನಾವು ಪ್ರಾಮಿಸ್ ಮಾಡ್ತೀವಿ, ಆ ಥರ ಎಲ್ಲ ಸುಳ್ಳು ನಾವು ಹೇಳಲ್ಲ ಅಂತ. ಸೊ ನಿಮ್ಗೆ 1 day ಡೆಲಿವರಿ ಅಂತಂದರೆ 1 day ಡೆಲಿವರಿನಲ್ಲೇ ಬ್ಲೌಸ್ ಕೊಡ್ತಿರ್ತೀವಿ. ಆ್ಯಂಡ್ ಇದರಲ್ಲಿ ನಮ್ಮ ಸ್ಟೂಡೆಂಟ್ ಹೇಳ್ಕೊಡ್ತಾ ಇದ್ದಾರೆ ನೋಡಿ, ಏನಾದರೂ ಇದು ಪ್ಲೇನ್ ಬ್ಲೌಸ್ ಇದೆ, ಅದೇ ಏನಾದರೂ ಡ್ರಾಪ್ಸು ಅಥವಾ ವಾಟರ್ ಡ್ರಾಪ್ಸ್ ಆ ಥರದ್ದು ಏನಾದರೂ ಡಿಸೈನ್ ಇದೆ ಹೇಗೆ ಕಟ್ ಮಾಡೋದು ಅಂತ ಯಾರೋ ಸ್ಟೂಡೆಂಟು ಡೌಟ್ ಕೇಳಿದ್ದಕ್ಕೆ ಆ ಡೌಟ್ನ ಚಾಕ್ ಪೀಸ್ನಲ್ಲಿ ಫ್ಯಾಬ್ರಿಕ್ ಮೇಲೆ ಬರೆದು ಹಿಂಗೆ ಡಿಸೈನ್ ಇದ್ದರೆ ಈ ಥರ ಈ ಶೇಪ್ನಲ್ಲಿ ಕಟ್ ಮಾಡಬೇಕು ಅಂತ ಡೌಟ್ ಕ್ಲಿಯರ್ ಮಾಡಿ ನೆಕ್ಸ್ಟ್ ಫರ್ದರ್ ಸ್ಟೆಪ್ಪಿಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್. ಏನು ಅಂತಂದರೆ, ನಾವು ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತೀವಿ. ಫ್ಯಾಬ್ರಿಕ್ನ ಹೇಗೆ ಇಟ್ಕೋಬೇಕು ಅನ್ನೋ ಬೇಸಿಕ್ ಸ್ಟೆಪ್ಪಿಂದ ಹಿಡಿದು ಪ್ಲೇನ್ ಫ್ಯಾಬ್ರಿಕ್ ಇದ್ದರೆ ಹೇಗೆ ಕಟ್ ಮಾಡಬೇಕು, ಫ್ಯಾಬ್ರಿಕ್ ಮೇಲೆ ಡಿಸೈನ್ ಇದ್ದರೆ ಹೇಗೆ ಕಟ್ ಮಾಡಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಗೌರಿ ಫ್ಯಾಷನ್ಸ್ ಕಡೆಯಿಂದ ಬೇಸಿಕ್ ಲೆವೆಲ್ ಟು ಅಡ್ವಾನ್ಸ್ ಲೆವೆಲ್ ಕೋರ್ಸಸ್ನ ಹೇಳ್ಕೊಡ್ತಾ ಇದ್ವಿ. ಬಟ್ ನಾಟ್ ಓನ್ಲಿ ದ್ಯಾಟ್, ಕ್ರ್ಯಾಶ್ ಕೋರ್ಸ್ ಅಂತ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಕ್ರ್ಯಾಶ್ ಕೋರ್ಸ್ ಅಂತಂದರೆ ನಿಮಗೆ ಆಲ್ರೆಡಿ ಕಲ್ತಿದ್ದೀರಾ ಅಥವಾ ಆಲ್ರೆಡಿ ನೀವೊಂದು ಟೈಲರಿಂಗ್ ಶಾಪ್ ಇಟ್ಟಿದ್ದೀರಾ, ಆದರೆ ಪರ್ಫೆಕ್ಷನ್ ಬೇಕು, ನಾನು ಹೊಲಿಯೋ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಬೇಕು, ನನ್ನ ಸ್ಟಿಚಿಂಗ್ನ ಅಪ್ಗ್ರೇಡ್ ಮಾಡ್ಕೊಬೇಕು ಅನ್ನೋದಾದರೆ ಸೊ ಕ್ರ್ಯಾಶ್ ಕೋರ್ಸ್ ಅಂತ ಈಸಿಯಾಗಿ 1 ವೀಕಲ್ಲಿ, ಡಿಪೆಂಡಿಂಗ್ ಆನ್ ಯುವರ್ ಲರ್ನಿಂಗ್, ನೀವು ಎಷ್ಟು ಬೇಗ ಕಲಿತೀರಾ ಅಷ್ಟು ಬೇಗ ನಾವು ನಿಮಗೆ ಪರ್ಫೆಕ್ಷನ್ಸ್ನ ಕಲಿಸ್ಕೊಡ್ತೀವಿ. ಅಥವಾ ಏನು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಥವಾ ನೆಕ್ ಫಿನಿಶಿಂಗ್ ಬರ್ತಾ ಇಲ್ಲ, ಆ ಥರದ್ದೇನೋ ರಿಂಕಲ್ಸ್ ಆಗ್ತಾ ಇದೆ ನಾನು ಹೊಲಿಯೋ ಬ್ಲೌಸ್ನಲ್ಲಿ, ಈ ಥರದ್ದು ಏನಾರ ಪ್ರಾಬ್ಲಮ್ಸ್ ಇದ್ದರೆ ಆ ಥರದನ್ನು ನಾವಿಲ್ಲಿ ಪರ್ಫೆಕ್ಷನ್ ಮಾಡಿಕೊಡ್ತೀವಿ. ಅಂಥ ಕೋರ್ಸ್ನ ನಾವು ಕ್ರ್ಯಾಶ್ ಕೋರ್ಸ್ ಅಂತ ಕರಿತೀವಿ. ನೀವು ಈ ವಿಡಿಯೋನಲ್ಲಿ ಈಗ ನೋಡ್ತಾ ಇದ್ದೀರಾ. ಸೊ ಬೆಲ್ಟ್ ಹೇಗೆ ಮಾಡೋದು, ಒಂದು ಬ್ಲೌಸ್ಗೆ ಬೆಲ್ಟ್ ಹೇಗೆ ಕಟ್ ಮಾಡೋದು ಅನ್ನೋದನ್ನು ಇಲ್ಲಿ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಆ್ಯಂಡ್ ಇದು ಕೂಡ ಸ್ಮಾಲ್ ಥಿಂಗ್ ಆಗಿರ್ಬೋದು, ಬೆಲ್ಟ್ ಕಟ್ ಮಾಡೋದು ತುಂಬ ಸ್ಮಾಲ್ ಥಿಂಗ್ ಆಗಿರ್ಬೋದು, ಅದನ್ನು ಕೂಡ ನಾವಿಲ್ಲಿ ಡೀಟೇಲ್ಡ್ ಆಗಿ ಹೇಳ್ಕೊಡ್ತಾ ಇದ್ದೀವಿ ಹೇಗೆ ಕಟ್ ಮಾಡೋದು ಅಂತ. ಡೀಟೇಲ್ಡ್ ಆಗಿ ಅಂದರೆ ಎಷ್ಟು ಸ್ಲೋ ಆಗಿ ಹೇಳ್ಕೊಡ್ತಾ ಇದ್ದೀವಿ ಅನ್ನೋದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಸ್ಲೋ ಆಗಿ ಪ್ರೋಗ್ರೆಸ್ನ ಕೊಡ್ತಾ ಹೋಗ್ತಿರ್ತೀವಿ. ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ನಾವು ನಮ್ಮ ಗೌರಿ ಫ್ಯಾಷನ್ಸ್ ಕಡೆಯಿಂದ 1 day ಡೆಲಿವರಿ ಕೊಡ್ತೀವಿ ಮತ್ತು ಎಲ್ಲ ಥರದ ಬ್ಲೌಸಸ್ನ ಸ್ಟಿಚ್ ಮಾಡಿ ಕೊಡ್ತೀವಿ, ಎಲ್ಲ ಥರದ
ಪ್ಯಾಟ್ರನ್ಸ್ನ ಸ್ಟಿಚ್ ಮಾಡಿ ಕೊಡ್ತೀವಿ. ಹಳೇ ಸ್ಯಾರೀಸ್ನ ಹೊಸ ಲುಕ್ ತರಬೇಕು, ಹೊಸ ಬ್ಲೌಸು ಇಂಡೋ ವೆಸ್ಟರ್ನ್ ಥರ ಔಟ್ಫಿಟ್ ರೆಡಿ ಮಾಡಿಕೊಡ್ಬೇಕು, ಅಥವಾ ಟ್ರೆಡಿಷ್ನಲ್ ಸ್ಯಾರಿ ಮಾಡರ್ನ್ ಬ್ಲೌಸ್ ಆ ಥರ ಕಾಂಬಿನೇಷನ್ ಮಾಡ್ಕೊಳ್ತೀರಾ, ಅಥವಾ ಮಾಮ್ ಆ್ಯಂಡ್ ಡಾಟರ್ ಕಾಂಬಿನೇಷನ್ ಮಾಡ್ಕೊಳ್ತೀರಾ ಅಂತಂದರೆ ಹಳೇ ಸ್ಯಾರೀಸ್ ತೊಗೊಂಬಂದರೆ ಸಾಕು, ನಿಮ್ಮ ಮನೆಯಲ್ಲೇ ಇರೋ ಹಳೆ ಸ್ಯಾರೀಸ್ ತೊಗೊಂಬಂದರೆ ಸಾಕು, ನಾವು ಅದಕ್ಕೆ ಹೊಸ ಲುಕ್ ಕೊಡ್ತೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಸ್ಯಾರಿ ಪ್ಲೇಟಿಂಗ್. ಆಲ್ರೆಡಿ ನಾನು ನಿಮ್ಗೆ ಇದನ್ನೆಲ್ಲ ಹೇಳೇ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಇದನ್ನೆಲ್ಲನೂ ನಾವು ಅವಾಗವಾಗ ಆಫರ್ಸ್ನ ಕೂಡ ಕೊಡ್ತಾ ಇರ್ತೀವಿ. ನಮ್ಮದೆಲ್ಲನೂ ಕೂಡ ಆಫರ್ಸು ಅಥವಾ ಸರ್ವೀಸಸ್ಸು ತುಂಬ ಅಫೋರ್ಡಬಲ್ ರೇಟಿಗಿರುತ್ತೆ, ಅಥವಾ ತುಂಬಾ ಈಸಿ ಪ್ರೈಸಸ್ನ ಫಿಕ್ಸ್ ಮಾಡಿದ್ದೀವಿ. ತುಂಬ ಕಾಸ್ಟ್ಲಿ ಪ್ರೈಸಸ್, ಅದು ಕೋರ್ಸ್ ಫೀಸ್ ಆಗಿರ್ಬೋದು, ಅಥವಾ ಕ್ರ್ಯಾಶ್ ಕೋರ್ಸ್ ಫೀಸ್ ಆಗಿರ್ಬೋದು, ಅಡ್ವಾನ್ಸ್ ಲೆವೆಲ್ ಕ್ಲಾಸಸ್ ಫೀಸ್ ಆಗಿರ್ಬೋದು, ಅಥವಾ ಬೇಸಿಕ್ ಕೋರ್ಸಸ್ ಫೀಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಎಲ್ಲನೂ ಅಫೋರ್ಡಬಲ್ ರೇಟ್ನಲ್ಲಿ ನಾವು ನಿಮಗೆ ಚಾರ್ಜ್ ಮಾಡ್ತಾ ಇದ್ದೀವಿ, ಯಾವುದನ್ನು ಜಾಸ್ತಿಗೆ ಇಡ್ತಾ ಇಲ್ಲ. ಆ್ಯಂಡ್ ಇದೆಲ್ಲ ಸರ್ವೀಸಸ್ದು ಆಫರ್ ಎಷ್ಟಿದೆ ಅಥವಾ ಪ್ರೈಸಸ್ ಏನಿದೆ, ಯಾವಾಗೆಲ್ಲ ಏನೆಲ್ಲ ಆಫರ್ ನಡೀತಿರುತ್ತೆ ಅದನ್ನೆಲ್ಲ ತಿಳ್ಕೊಬೇಕು ಅಂದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಪೇಜು ಆ್ಯಂಡ್ ಆ್ಯಸ್ ವೆಲ್ ಆಸ್ ಯೂಟ್ಯೂಬ್ ಚಾನೆಲ್ ಪೇಜ್ನು ಕೂಡ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಇಂಥ ಕಸ್ಟಮರ್ಗೆ ನಾವು ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀವಿ ಅಂತ. ಸೊ ಹೀಗೆ ನಮ್ಮ ಕಸ್ಟಮರ್ಸ್ ಎಲ್ಲನೂ, ನಮಗಿರೋ ಕಸ್ಟಮರ್ಸ್ ಎಲ್ಲ ಜಾಸ್ತಿ ಇನ್ಸ್ಟಾಗ್ರಾಮ್ ಪೇಜ್ ನೋಡಿಕೊಂಡೇ ಬಂದು ಡಬಲ್ ಡಿಸ್ಕೌಂಟ್ ತೊಗೊಂಡು ಹೋಗಿರೋರೆ. ಸೊ ಅದಕ್ಕೆ ನಾನು ನಿಮ್ಗೆ ಅದನ್ನೇ ಹೇಳ್ತೀನಿ, ಡಬಲ್ ಡಿಸ್ಕೌಂಟ್ ಬೇಕು ಅಂತಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಮಗೆ ನಿಮ್ಮ ಬ್ಲೌಸಸ್ಸು ಅಥವಾ ನಿಮ್ಮ ಸ್ಯಾರೀಸ್ ಏನೇ ಸರ್ವೀಸಸ್ ಅವೆಲ್ಲ ಆಗಿರ್ಬೋದು, ಅದನ್ನು ನಮಗೆ ತೊಗೊಂಡು ಬಂದರೆ ನಾವು ಅದನ್ನು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಮಾಡಿಕೊಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ರೆಡಿ ಹೇಳಿದೆ, ನಿಮಗೇನಾದರೂ ಆಲ್ರೆಡಿ ಟೈಲರಿಂಗ್ ಬರುತ್ತೆ, ಕೆಲಸ ಹುಡುಕ್ತಾ ಇದ್ದೀರಾ ಅಂತಂದ್ರೂ ನೀವು ದಯವಿಟ್ಟು ನಮ್ಮ ನಂಬರ್ಗೆ ಕಾಲ್ ಮಾಡಿ. ನೀವು ಹತ್ರದಲ್ಲೇ ಲೊಕೇಟ್ ಆಗಿದ್ದೀರಾ ಅಂತಂದರೆ ನೀವು ನಮ್ಮದೇ ಗೌರಿ ಫ್ಯಾಷನ್ಸ್ಗೆ ಜಾಯ್ನ್ ಆಗ್ಬೋದು ಕೆಲಸಕ್ಕೆ. ಅದು ಪಾರ್ಟ್ ಟೈಮ್ ಆಗಿರ್ಬೋದು, ಫುಲ್ ಟೈಮ್ ಆದರೂ ಆಗಿರ್ಬೋದು. ಸೊ ನಾವು ನಮ್ಮ ವುಮೆನ್ ಎಂಪವರ್ಮೆಂಟ್, ಆ್ಯಸ್ ಐ ಆಲ್ರೆಡಿ ಸ್ಟೇಟೆಡ್ ಆನ್ ದಿಸ್, ನಾನು ಅವಾಗವಾಗ ಹೇಳ್ತಾನೆ ಇರ್ತೀವಿ, ನಾನು ಜಾಸ್ತಿ ಮಹಿಳಾ ಉದ್ಯಮಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಇಲ್ಲಿ ಡೀಟೇಲ್ಡ್ ವಿಡಿಯೋ ಆಲ್ರೆಡಿ ಕಲ್ತ್ಕೊಂಡೇ ಬಿಟ್ಟಿರ್ತೀರ ಅನಿಸುತ್ತೆ ಈ ವಿಡಿಯೋನಲ್ಲಿ, ಹೇಗೆ ಒಂದು ಬ್ಲೌಸ್ನ ಕಟ್ ಮಾಡೋದು ಅಂತ, ಎಷ್ಟು ಡೀಟೇಲ್ಡ್ ಆಗಿ ಕಟ್ ಮಾಡೋದು ಅಂತ. ಈ ಥರ ವಿಡಿಯೋ ನಿಮಗೆ ಯಾರೂ ಕೂಡ ಹಾಕಿರಲ್ಲ, ಬಟ್ ನಾನಿಲ್ಲ ಹಾಕಿದ್ದೀನಿ. ಒಂದು ಬ್ಲೌಸ್ ಪೀಸ್ನ ಹೇಗೆ ಕಟ್ ಮಾಡೋದು ನಮ್ಮ ಸ್ಟೂಡೆಂಟ್ಗೆ ನಾನು ಪೇಷನ್ಸಿಂದ ತುಂಬ ಟೈಮ್ ತೊಗೊಂಡು ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಅದ್ರ ಜೊತೆಗೆ ಎಲ್ಲ ಡೌಟ್ಸ್ನ ಕೂಡ ಕ್ಲಿಯರ್ ಮಾಡಿಕೊಂಡು, ಅದು ಬೇಸಿಕ್ಸ್ ಇಲ್ಲಿ ಡೌಟ್ಸು ಏನು ಅಂದರೆ ಫ್ಯಾಬ್ರಿಕ್ಕು ಸ್ಟ್ರೈಟ್ ಯಾವುದು ಅಥವಾ ಉಲ್ಟಾ ಯಾವುದು, ಆ ಥರ ಬೇಸಿಕ್ಸ್ ಇಲ್ಲಿ ಡೌಟಿಂದನೂ ನಿಮಗೆ ಪ್ಲೇನ್ ಫ್ಯಾಬ್ರಿಕ್ ಇದ್ದರೆ ಹೇಗೆ ಕಟ್ ಮಾಡೋದು ಮತ್ತು ಡಿಸೈನ್ ಫ್ಯಾಬ್ರಿಕ್ ಇದ್ದರೆ ಹೇಗೆ ಕಟ್ ಮಾಡೋದು ಅನ್ನೋದ್ರ ತನಕನೂ ನಾವು ನಿಮಗೆ ಡೀಟೇಲ್ಡ್ ಆಗಿ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಹೇಳ್ಕೊಡ್ತೀವಿ ಅಂತ. ಆ್ಯಂಡ್ ಐ ಆಲ್ರೆಡಿ ಸ್ಟೇಟೆಡ್ ದಟ್ ನಮ್ಮದು 2 ಶಾಪ್ ಇದೆ. ಒಂದು ಶಾಪ್ನಲ್ಲಿ ನಾವು ಕ್ಲೈಂಟ್ಗೆ ಅಂತ ಪರ್ಟಿಕ್ಯುಲರ್ ಆಗಿ ಅದನ್ನು ಇಟ್ಟಿದ್ದೀವಿ, ಆ್ಯಂಡ್ ಇನ್ನೊಂದು ಶಾಪು ಸ್ಟೂಡೆಂಟ್ ಕಲಿಯೋದಕ್ಕೆ ಅಂತಾನೆ. ಸೊ ಎರಡು ನಾವು ಮಿಕ್ಸ್ ಮಾಡೋದಿಲ್ಲ, ಅಥವಾ ಕ್ಲೈಂಟ್ಸು ಬಂದಾಗ ಸ್ಟೂಡೆಂಟ್ಸ್ ಇರ್ತಾರೆ ಅಥವಾ ಸ್ಟೂಡೆಂಟ್ಸ್ ಇದ್ದಾಗ ಕ್ಲೈಂಟ್ಸ್ ಇರ್ತಾರೆ, ಇಬ್ರಿಗೂ ಪ್ರಾಪರಾಗಿ ಡೆಡಿಕೇಶನ್ ಕೊಟ್ಟು ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ ಅನ್ನೋ ಥರ ಎಲ್ಲ ಏನು ಮಾಡಲ್ಲ. ಸೊ ಅದಕ್ಕೆ ನಮ್ಮದು 2 ಶಾಪ್ ಇದೆ. ಆ್ಯಂಡ್ ಈಗ ನಿಮ್ಮ ವಿಡಿಯೋನಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಒಂದು ಬ್ಲೌಸ್ನ ಮೆಷರ್ಮೆಂಟ್ ತೊಗೊಂಡು, ಬಾಡಿ ಮೆಷರ್ಮೆಂಟ್ ಅಲ್ಲದೆ ಬ್ಲೌಸ್ ಮೆಷರ್ಮೆಂಟ್ನ ತೊಗೊಂಡು ಹೇಗೆ ನಾವು ಬ್ಲೌಸ್ನ ಕಟ್ ಮಾಡ್ತೀವಿ ಅನ್ನೋದು. ಸೊ 2 ಥರ ಕಲ್ತಿರ್ಬೇಕಲ್ವ, 2 ಥರ ಕಸ್ಟಮರ್ಸ್ ಬರ್ತಾರೆ ಅಲ್ವಾ. ಒಬ್ಬರು ಬಾಡಿ ಮೆಷರ್ಮೆಂಟ್ ಕೊಡೋರು ಇರ್ತಾರೆ, ಇನ್ನೊಬ್ಬರು ಅಳತೆ ಬ್ಲೌಸ್ ತೊಗೊಳ್ಳಿ ಅಂತ ಮೆಷರ್ಮೆಂಟ್ ಬ್ಲೌಸ್ನ ಕೊಟ್ಟು ಹೋಗೋರು ಇರ್ತಾರೆ. ಸೊ ಹೇಗೆ ನಾವು ಬ್ಲೌಸ್ ಮೆಷರ್ಮೆಂಟ್ನ ತೊಗೊಂಡು ನಾವು ಬ್ಲೌಸ್ನ ಹೊಲಿಬೇಕು ಅನ್ನೋದನ್ನು ಕೂಡ ಇಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ವಿಡಿಯೋನಲ್ಲಿ ಪೂರ್ತಿ ನೀವು ನೋಡ್ಬಿಟ್ಟಿದ್ದೀರಾ ನಾವು ಯಾವ ಥರದ್ದೆಲ್ಲ ಸರ್ವೀಸಸ್ ಕೊಡ್ತಾ ಇದ್ದೀವಿ ಅಂತ. ಆ್ಯಂಡ್ ಸ್ಕರ್ಟಲ್ಲೂ ಅಷ್ಟೇ, ನೀವು ಬರೀ ಅಂಬ್ರೆಲಾ ಕಟ್ ಸ್ಕರ್ಟ್ ಮಾತ್ರ ಅಲ್ಲ, ಪ್ಲೀಟೆಡ್ ಕಟ್ ಆಗಿರ್ಬೋದು, ಅಥವಾ ಇನ್ನೂ ಏನಾದರೂ ಹೊಸದಾಗಿ ಇವಾಗ ಫಿಶ್ ಕಟ್ ಡಿಸೈನ್ ಅಂತ ಬಂದಿದೆ, ಆ ಥರ ಫಿಶ್ ಕಟ್ ಡಿಸೈನ್ ಸ್ಕರ್ಟ್ ಹೊಲಿಸ್ಕೋಬೇಕು ಅಂತಿದ್ರೆ ಮಾಡರ್ನ್ ಆಗಿ ಯಾವುದಾದ್ರೂ ನೀವು ಒಂದು ಜಸ್ಟ್ ಫೋಟೋ ತೊಗೊಂಡು ಬಂದು ತೋರಿಸಿದ್ರೆ ಸಾಕು, ನಾವು ಆ ಫೋಟೋದಲ್ಲಿ
ಸ್ಟೋರ್ನಲ್ಲಿ ಇರೋ ಥರನೇ ನಾವು ನಿಮಗೆ ಕಸ್ಟಮೈಸೇಷನ್ ಮಾಡಿಕೊಡ್ತೀವಿ. ಆ್ಯಂಡ್ ಎಲ್ಲ ಕಡೆನೂ ನಿಮಗೆ ಡಬಲ್ ರೇಟ್ ಹೇಳ್ತಾರೆ, ಬಟ್ ನಮ್ಮದ್ರಲ್ಲಿ ಮಾತ್ರ ಅವಾಗವಾಗ ಆಫರ್ಸ್ ಕೊಡೋದಲ್ಲದೆ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಡಿಸ್ಕೌಂಟ್ ಕೊಡೋದಲ್ಲದೆ ನಾವು ಆವಾಗವಾಗ ಸ್ಪೆಷಲ್ ಆಫರ್ಸ್ ಕೂಡ ಇಡ್ತಿರ್ತೀವಿ. ಅದನ್ನು ನೀವು ಗೊತ್ತಾಗಬೇಕು ಅಂತಂದರೆ ದಯವಿಟ್ಟು ನಮ್ಮ ಬೆಲ್ ಐಕಾನ್, ಯೂಟ್ಯೂಬ್ನಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾವು ವಿಡಿಯೋ ಹಾಕ್ತಿದ್ದಂಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದಿದ ತಕ್ಷಣ ಏನು ಆಫರ್ ಇದೆ ಅನ್ನೋದನ್ನು ಗೊತ್ತಾಗುತ್ತೆ. ಆ್ಯಂಡ್ ಆಫರ್ ಡೇಟ್ ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆನೇ ಅವೈಲ್ ಮಾಡ್ಕೊಬೋದು ನೀವು ನಮ್ಮ ಗೌರಿ ಫ್ಯಾಷನ್ಸ್ಗೆ ಬಂದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಕ್ಲೈಂಟ್ಸ್ ಎಲ್ಲರೂ ಜಾಸ್ತಿ ಸ್ಯಾರೀಸ್ನ ತೊಗೊಂಡು ಬಂದು ಮಾಡರ್ನ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರೋರೆ. ಸೊ ಸ್ಯಾರೀಸ್ನ ತೊಗೊಂಡು ಬಂದರೆ ನಾವು ನಿಮಗೆ ಯಾವ ಥರ ಬೇಕೋ ಆ ಥರ 2 ಪೀಸ್ ಆಗಿರ್ಬೋದು, ಅಥವಾ ಸಿಂಗಲ್ ಗೌನ್ ಆಗಿರ್ಬೋದು, ಅಥವಾ ಕ್ರಾಪ್ ಟಾಪ್ ಆಗಿರ್ಬೋದು, ಅಥವಾ ಲಂಗ ಬ್ಲೌಸ್ ಆಗಿರ್ಬೋದು, ಅಥವಾ ಮಾಮ್ ಆ್ಯಂಡ್ ಡಾಟರ್ ಕಾಂಬಿನೇಷನ್ ಆಗಿರ್ಬೋದು, ಆ್ಯಂಡ್ ಹೋಲ್ ಫ್ಯಾಮಿಲಿ ಕೊಂಬೋ ಆಗಿರ್ಬೋದು, ಅಥವಾ ಪೇರೆಂಟ್ಸು ಮತ್ತು ಕಿಡ್ಸು ಫ್ಯಾಮಿಲಿ ಕೊಂಬೋ ಆಗಿರ್ಬೋದು. ಈ ಥರ ಎಲ್ಲ ಥರ ಡಿಸೈನ್ಸ್ನ ನಾವು ಕಸ್ಟಮೈಸೇಷನ್ ಮಾಡಿಕೊಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗೌರಿ ಫ್ಯಾಷನ್ಸ್ ಅಂತ. ಆ್ಯಂಡ್ ನೀವು ಏನೇ ಡೌಟ್ ಇದ್ರೂ ನಮ್ಮದೊಂದು ನಂಬರ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದು ಜಾಬ್ ವೇಕೆನ್ಸಿ ಇರ್ಬೋದು, ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್, ಅಥವಾ ಕ್ರ್ಯಾಶ್ ಕೋರ್ಸಸ್ ಆಗಿರ್ಬೋದು, ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಟೈಲರಿಂಗ್ ಕ್ಲಾಸಸ್ದಾಗಿರ್ಬೋದು, ಏನೇ ಆಗಿದ್ರೂ ಪರವಾಗಿಲ್ಲ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್. ಆ್ಯಂಡ್ ನಿಮ್ಮ ಹಳೇ ಸ್ಯಾರೀಸು ತೊಗೊಂಡು ಬಂದರೆ ನಾವು ಹೊಸ ಲುಕ್ ಕೊಡ್ತೀವಿ. ಆ್ಯಂಡ್ ನಾಟ್ ಓನ್ಲಿ ವಿತ್ ದ ಸ್ಕರ್ಟ್ಸ್, ಲಂಗ ಬ್ಲೌಸು, ಲಂಗ ದಾವಣಿ, ಲೆಹೆಂಗಾಸ್, ಅದು ಮಾತ್ರ ಅಲ್ಲ, ಬ್ಲೌಸಸ್ಸು. ಈಗ ಅವಾಗ ಸಣ್ಣ ಇದೆ, ಇವಾಗ ದಪ್ಪ ಆಗಿದ್ದೀನಿ, ಬ್ಲೌಸ್ ಇಡಿಸ್ತಾ ಇಲ್ಲ, ಯಾಕ್ರಿ ಟೆನ್ಷನ್, ನಮ್ಮ ಹತ್ರ ತೊಗೊಂಡು ಬಂದರೆ ಹೊಸ ಬ್ಲೌಸ್ನ ನಾವು ರೆಡಿ ಮಾಡಿಕೊಡ್ತೀವಿ. ಆ ಸ್ಯಾರಿಗೆ ತಕ್ಕಂಗೆ ಇಂಡೋ ವೆಸ್ಟರ್ನ್ ಆಗಿರ್ಬೋದು, ಅಥವಾ ಕಂಪ್ಲೀಟ್ ಟ್ರೆಡಿಷನ್ ಆಗಿರ್ಬೋದು, ಅಥವಾ ಕಂಪ್ಲೀಟ್ ವೆಸ್ಟರ್ನ್ ಆಗಿರ್ಬೋದು. ನೀವು ಆಲ್ರೆಡಿ ನನ್ನ ವೀಡಿಯೋನಲ್ಲೆಲ್ಲ ನೋಡಿರ್ತೀರ. ನೀವು ಅದೇ ಥರ ಪ್ಯಾಟ್ರನ್ನೇ ಮಾಡಿಕೊಡ್ತೀನಿ ಅಂತ ಏನಿಲ್ಲ, ಇನ್ನೂ ಹೊಸ ಥರ ಪ್ಯಾಟ್ರನ್ ನಿಮಗೆ ಬೇಕಾಗಿರೋ ಹಾಗೆ ನಾನು ನಿಮಗೆ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ. ಸೊ ನಿಮಗೆ ಈ ವಿಡಿಯೋಸು ಲೈಕ್ ಆಗಿದ್ರೆ, ಅಥವಾ ನಾವು ಕೊಡ್ತಿರೋ ಸರ್ವೀಸಸ್ಸು ನಿಮಗೆ ಇಷ್ಟ ಆಗಿದ್ದರೆ, ದಯವಿಟ್ಟು ನಮ್ಮ ಗೌರಿ ಫ್ಯಾಷನ್ಸ್ಗೆ, ಅದು ಲೊಕೇಟ್ ಆಗಿರೋ ಸ್ಟಾರ್ಟಿಂಗಲ್ಲೇ ಅಡ್ರೆಸ್ ಹೇಳಿದ್ದೀನಿ, ತ್ಯಾಗರಾಜ್ ನಗರದಲ್ಲೇ ಇದೆ, ಅದು 6A ಮೇನ್ ರೋಡ್ನಲ್ಲೇ ಇದೆ. ಅದು ನಮ್ಮದು 2 ಶಾಪ್ ಇದೆ. ಆ್ಯಂಡ್ ಲ್ಯಾಂಡ್ ಮಾರ್ಕ್ ಏನು ಅಂತಂದರೆ ನಿಯರ್ BGS ಬ್ಲೂಮ್ಫೀಲ್ಡ್ ಸ್ಕೂಲ್ ಹತ್ರ ಬಂದು ಒಂದು ಕಾಲ್ ಮಾಡಿದ್ರೂ ಸಾಕು, BGS ಬ್ಲೂಮ್ಫೀಲ್ಡ್ ಅಂತ. ಅಥವಾ ಅಭಯಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್, ತುಂಬ ಫೇಮಸ್ ಟೆಂಪಲ್ ನಮ್ಮ ಏರಿಯಾಗೆ, ಆ ಏರಿಯಾ ಹತ್ರ ಬಂದು ಒಂದು ಕಾಲ್ ಮಾಡಿದ್ರು ನಾವು ಪ್ರಾಪರ್ ಎಕ್ಸಾಕ್ಟ್ ಲೊಕೇಶನ್ ಅಥವಾ ಅಡ್ರೆಸ್ ಹೇಳ್ತೀವಿ. ಆ್ಯಂಡ್ ಲ್ಯಾಂಡ್ ಮಾರ್ಕ್ ಅಗೇನ್ ಐ ಆಮ್ ರಿಪೀಟಿಂಗ್, BGS ಬ್ಲೂಮ್ಫೀಲ್ಡ್ ಆದರೂ ಆಗಿರ್ಬೋದು, ಅಥವಾ ಅಭಯಲಕ್ಷ್ಮೀ ನರಸಿಂಹಸ್ವಾಮಿಯ ಟೆಂಪಲ್ ಆದರೂ ಆಗಿರ್ಬೋದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಪ್ಲೀಸ್ ಫಾಲೋ ಮೈ ಪೇಜ್. ಆ್ಯಂಡ್ ನಮ್ಮ ಬೊಟ್ಟಿಗೆ ಒಂದ್ಸಲ ಬಂದು ವಿಸಿಟ್ ಮಾಡಿ, ನಮ್ಮ ಸರ್ವೀಸಸ್ನ ಅವೈಲ್ ಮಾಡಿ. ಅದು ಕಸ್ಟಮರ್ ಆಗಿ ಸರ್ವೀಸಸ್ನಾದರೂ ಅವೈಲ್ ಮಾಡಿ, ಅಥವಾ ನಮ್ಮ ಸ್ಟೂಡೆಂಟ್ ಆಗಾದರೂ ಅವೈಲ್ ಮಾಡಿ, ಅಥವಾ ವೇಕೆನ್ಸಿಗಾದರೂ ಪರವಾಗಿಲ್ಲ, ಒಂದ್ಸಲ ನಮ್ಮ ಸ್ಟೋರ್ನ ವಿಸಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.